ಬಾದರಾಯಣಂ ಸೂತ್ರ ಭಾಷೆ ಕೃತೋ ವಂದೇ ಭಗವಂತು ಪುನಃ ಪುನಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಅಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಶರಣರ ಪಾದಗಳಿಗೂ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ಬೆಳಗಿನ ಜಾವದಲ್ಲಿ ನಡೆದ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಪ್ರಕರಣ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಶಿವಕಾರುಣ್ಯ ಜೀವ ಈಗ ನೀತಿ ಕ್ರಿಯಾ ಸ್ಥಳವನ್ನ ನಾವು ನೀವು ಕೂಡಿ ಈಗ 17ನೇ ಪದವನ್ನ ಚರ್ಚೆ ಮಾಡ್ಕೋತ ಬಂದೇವೆ. ಈ ನೀತಿ ಕ್ರಿಯಾ ಸ್ಥಳ 17ನೇ ಪದದ ಸರಳವಾದ ಟೀಕಾ ತಾತ್ಪರ್ಯ ಬರೆದಂತ ಚಿಕ್ಕರಾಮಾರೂಢರು ಕೂಡ ಏನ್ ಅದ್ಭುತ ಅವರ ದೃಷ್ಟಾಂತ, ವೇದದೊಳಗಿರುವಂತ ಕಥೆಗಳು ಅನೇಕ ರೀತಿಯಿಂದ ಕನ್ನಡ ಮುಮುಕ್ಷಿಗಳಿಗೆ ತಿಳಿಯುವಾಗ ಸರಳ ಭಾಷೆಯಲ್ಲಿ ಬರೆದಂತ ಚಿಕ್ಕರಾಮಾರೂಢರಿಗೆ ಮತ್ತೊಮ್ಮೆ ಅವರಿಗೆ ಶರಣು ಶರಣಾರ್ಥಿಯನ್ನು ಸಲ್ಲಿಸಿ ಈ ಸತ್ಸಂಗದೊಳಗೆ ಪ್ರವೇಶ ಆಗೋಣ. ನಾವು ನಿನ್ನೆಯ ದಿವಸ 17ನೇ ಪದ್ಯವನ್ನ ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿಯದ ಕಣ್ಣು ಕೂಡವರಿಗಲ್ಲದಿಂತು ಅನ್ನುವಂಥದ್ದನ್ನ ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು 2 ನುಡಿಗಳನ್ನ ನಾವು ನೀವು ಚರ್ಚೆ ಮಾಡ್ಕೋತ ಬಂದೇವೆ. ಅಲ್ಲಿ ಅನೇಕ ರೀತಿಯಿಂದ ಎಲ್ಲರಿಗೆ ಮುಕ್ತಿ ಕಾಂತಿ ಒಲಿತಾಳನಪ್ಪ. ಒಬ್ಬ ಬರೇ ಲೌಕಿಕದಾಗ ಒಂದು ಸ್ತ್ರೀ ಒಲಿಬೇಕಾದ್ರ ಅದು ಎಷ್ಟು ನಮಗ ಕಷ್ಟದ, ಹೆಂಗ ಗುರುಗಳು ತಂದೆ ತಾಯಿ ಎಲ್ಲರೂ ಕೂಡಿ ಮಾಡಿದಾಗ ಆ ಹುಡುಗನಲ್ಲಿ ಒಳ್ಳೆ ಗುಣಗಳಿದ್ರ ಅವ ದುಡಿತಿದ್ರ, ಅವ ಇಷ್ಟಿದ್ರ ಅವ್ರ ಕನ್ಯಾ ಕೊಡಕ್ ತಯಾರಾಕಾರ. ಕನ್ಯಾ ಕೊಟ್ರು ಕೂಡ ಆ ಹುಡುಗಿ ಅವನ್ ಚಂದ ಅದಾನಿಲ್ಲೋ, ಅವನಲ್ಲಿ ಒಳ್ಳೆ ಗುಣಗಳದಾವನ್ನಿಲ್ಲೋ, ಲಕ್ಷಣ ಅದಾನಿಲ್ಲೋ ಅಂತ ಆಕಿನೂ ನೋಡ್ತಾಳ. ಇವು ಎಲ್ಲವನ್ನು ಒಳಗೊಂಡಿತ್ತು ಅಂದ್ರ ಅವಾಗ ಇಬ್ಬರು ಮನಸ್ಸು ಒಂದಾಗಿ ಅವ್ ಮದುವೆ ಆಗ್ತದ, ಅವಾಗ ಅವರು ಸುಖವನ್ನು ಹೊಂದುತ್ತಾರ ಅನ್ನುವಂಥದ್ದು ನಮ್ಮ ಹೊರಗಿನ ದೃಷ್ಟಾಂತ ಎಲ್ಲರಿಗೂ ಗುರ್ತದ. ಅದನ್ನೇ ಕೂಡ ಇಲ್ಲಿ ಆ ದೃಷ್ಟಾಂತ ಮುಖಾಂತರ, ಯಾಕಂದ್ರೆ ನಾವು ಸಂಸಾರಿಕರಿಗೆ ಸಂಸಾರ ದೃಷ್ಟಾಂತವೇ ನಮ್ಗೆ ದೊಡ್ಡ ತಿಳಿತದ, ದೊಡ್ಡ ನಾವು ಲಕ್ಷ್ಯ ವಹಿಸ್ತೇವೆ. ಅದರಂತೆ ಇಲ್ಲಿ ಕೂಡ ಈ ಪರಮಾತ್ಮ ಒಲಿಬೇಕಂದ್ರ ಆ ಮುಕ್ತಿ ಕಾಂತಿ ನಮಗ ಸುಖವನ್ನು ಕೊಡಬೇಕಾದ ಮುಕ್ತಿ ಆಗ್ಬೇಕಂದ್ರ ಸುಮ್ನೆ ಆಗ್ತದನಪ್ಪ. ಅವು ಎಲ್ಲವೂ ಕೂಡ ಗುರುಗಳು, ಶ್ರುತಿ ಗುರುಗಳು ಎಲ್ಲರ ಅನುಮೋದನೆಯನ್ನು ಪಡ್ಕೊಂಡು ತಿಳ್ಕೊಂಡು ನಾವು ಜ್ಞಾನವನ್ನು ಹೊಂದಿದ್ರೆ ಮಾತ್ರ ಆ ಮುಕ್ತಿ ಕಾಂತಿ ನಮಗ ಒಲಿತಾಳ ಅನ್ನುವಂಥದ್ದನ್ನ ನಾವು ಎರಡು ನುಡಿಗಳನ್ನ ನಿನ್ನೆ ದಿವಸ ಕೇಳ್ಕೊಂಡು ಬಂದೇವೆ. ಇವತ್ತ 3ನೇ ನುಡಿ ಒಳಗ ಏನ್ ಹೇಳ್ತಾರಪ್ಪ ಅಂದ್ರ, ಇನ್ನೂ ಕೂಡ 2ನೇ ನುಡಿ ಒಳಗನು ಕೂಡ ಹೊರಗುಣವಾದೊಳಗೂಡಿ ಮೆರೆಯದೆ ಸುಕೃತದ ಕರಚರಣ ವಿಷಯದ ಮನುಗಳ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನಿವೆರಿಸಿ ನೋಡದೆ ನೇಮ ಹಿಡಿಯದೆ ಅನ್ನುವಂಥದ್ದನ್ನ ಅಲ್ಲಿ ಕೂಡ 2ನೇ ನುಡಿಯಾಗ ಹೆಂಗ ಸರಸ ಸಲ್ಲಾಪವನ್ನ ಲಗ್ನ ಆಯ್ತು ಅಂದ್ರ ಹೆಂಗ ಸರಪ ಸಲ್ಲಾಪವನ್ನ ಆಡ್ತಾರ, ಅದರಂತೆ ಇಲ್ಲಿ ಈ ಜ್ಞಾನ ಎಲ್ಲರಿಗೆ ಆಗ್ತದನು ಅಂದ್ರ ಇಷ್ಟ ಎಲ್ಲಾ ಒಳಗೊಂಡಾಗ ವ್ಯವಹಾರಿಕದೊಳಗ ಅಷ್ಟ ಕಟ್ಟಾಗ ಅಲ್ಲಿ ಸುಖ ಆಗ್ತದ.
ಇಲ್ಲಿ ಮುಕ್ತಿ ಕಾಂತಿಯನ್ನಾಕಿ ಸುಮ್ನೆ ಒಲಿತಾಳನು, ಎಲ್ಲರಿಗೆ ಜ್ಞಾನ ಆಕ್ಕದನು, ಎಲ್ಲರೂ ಅಧ್ಯಾತ್ಮ ಕಡೆ ವೇದಾಂತ ಕಡೆ ಬರ್ತಾರನು ಅಂದ್ರೆ ಬರುದಿಲ್ಲ. ಯಾಕೆ ಬರುದಿಲ್ಲ? ಅಲ್ಲಿ ಗುರು ಸಮ್ಮತಿ ಇರುದಿಲ್ಲ, ವೇದ ಸಮ್ಮತಿ ಇರುದಿಲ್ಲ, ಅವರಲ್ಲಿ ಒಳ್ಳೆ ಗುಣಗಳನ್ನು ಸಂಪಾದನೆ ಇರುವುದಿಲ್ಲ. ಇಂಥವ್ರಿಗೆ ಸುಮ್ನೆ ಹೆಂಗ ಆಕ್ಕದ, ಆಗುದಿಲ್ಲ ಅನ್ನುವಂಥದ್ದನ್ನ ಎಲ್ಲಾ ಸಾರವನ್ನು ಹೇಳ್ಕೊತ ಕೊನೆಗೆ ಏನ್ ಹೇಳಿದ್ರಪ್ಪ ಅಂದ್ರೆ ಅಲ್ಲಿ ಅಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಒಂದು ನಿಜಗುಣದ ಯುಕ್ತಿಯನ್ನು ಇಟ್ಕೊಂಡು ಅಲ್ಲಿ ಮಾತನಾಡಿದ್ರು. ಮತಿ ಉಂಟೆ ಜಡರಿಗೆ ಅದ್ವೈತ ನರಿಯಲಕ್ಕೆ, ಸತಿ ನೀನು ಸುಕೃತಿ ಪೇಳುವನೆ ಕೇಳು. ಅಂದ್ರ ನೀನು ಇಷ್ಟು ಸತ್ಸಂಗಕ್ಕೆ ಬಂದಿ, ದಿನ ನೀನು ನಾಮಸ್ಮರಣೆ ಮಾಡಿ ಅಂತಃಕರಣವನ್ನು ಶುದ್ಧ ಮಾಡ್ಕೊಂಡಿ ಅಂದ್ರೆ ನೀನ್ ಏನ್ ಮಾಡಿಯಪ್ಪ ಅಂದ್ರ ಅಂತಃಕರಣ ಶುದ್ಧ ಆದವ್ರು ಮಾತ್ರ ಈ ಕಡೆ ಸತ್ಸಂಗಕ್ಕೆ ಬರ್ತಾರ. ಅದನ್ನು ಶಾಸ್ತ್ರ ಕೇಳ್ತಾರ. ಇವತ್ತ ಪುರಾಣ ಅನುಭವ ಕೆಲವು ದಿನ ಇರ್ತಾವು, ಒಂದ್ 2 ದಿವ್ಸ ಕೇಳುವಪ್ಪ ನಮಗ್ ಪುಣ್ಯ ಬರ್ತದ, ನಮ್ ಸಂಸಾರ ಚಂದ ಹೋಗ್ತದ, ಒಂದಿಟ್ಟು ದಾನ ಧರ್ಮ ಮಾಡೋಮ್ ಅಂತೇಳಿ ಇಟ್ಕೊಂಡು ಅವು ಸೀಮಿತ ಇಟ್ಕೊಂಡು ಮಾಡ್ತಾರ. ಆದ್ರೆ ನಿರಂತರವಾಗಿ ನಾವು 4-5 ವರ್ಷಗಟ್ಲಿನೂ ಕೂಡ ನಾವು ಹೇಳ್ಕೊತ ಬಂದೇವಂದ್ರ ಇದು ಎಲ್ಲರಿಗೂ ಸಾಧ್ಯನೋ ಅಂದ್ರ, ಎಲ್ಲರಿಗೂ ಇದು ಬುದ್ಧಿ ಬರ್ತದನೋ ವೇದಾಂತದ ಕಡೆ ಅಂದ್ರೂ ಬರುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಅವರೇ ನಿಜಗುಂಡೇ ಸ್ಪಷ್ಟ ಹೇಳ್ಯಾರ. ಅಂದ್ರ ಎಲ್ಲರಿಗೆ ಮತಿ ಉಂಟೆ, ಈ ಜಡರಿಗೆ ಅಂದ್ರೆ ಈ ಜಡರ ಅಂದ್ರ ಇಲ್ಲಿ ಸಂಸ್ಕಾರ ಶಾಸ್ತ್ರಹೀನ ಅವ್ರೆಲ್ಲರೂ ಜಡರ ಅಜ್ಞಾನಿಗಳಂತಿಲ್ಲ ಅರ್ಥ. ಈ ಅಜ್ಞಾನಿ ಜನ ಸಂಸ್ಕಾರ ಅಂದ್ರೆ ಶಾಸ್ತ್ರ ಸಂಸ್ಕಾರ ಹೀನ, ಈ ಸಂಸ್ಕಾರ ಇಲ್ಲದವ್ರು ಎಲ್ಲರೂ ವೇದಾಂತಕ್ಕೆ ಬರ್ತಾರ ಅಂದ್ರ ಬರುದಿಲ್ಲ ಅನ್ನುವಂಥದ್ದು ಅವ್ರೇ ಹೇಳ್ಯಾರ. ಅಂದ್ರ ಮತಿ ಉಂಟೆ, ಬುದ್ಧಿ ಅಂದ್ರೆ ಇಂತ ತಿಳ್ಕೋತಾಳಕ ಅವ್ರ ಮನಸ್ಸು ಮಾಡ್ತಾರನು, ವೇದಾಂತವನ್ನ ತಿಳ್ಕೊಂಡು ಮೋಕ್ಷನ ಹೊಂದಬೇಕು ಅಂತೇಳಿ ವಿಚಾರ ಅವ್ರಿಗೆ ಬರ್ತದನು ಅಂದ್ರ ಈ ಸಂಸಾರಿಕರಿಗೆ ಅಜ್ಞಾನ ಅವ್ರಿಗೆ ಬರುವುದೇ ಇಲ್ಲ. ನಾವು ಬಂದೇವಂದ್ರ ಮೊದಲು ಹೇಳಿದಂತೆ ನಾವು ಎಲ್ಲಾ ಕೂಡ ಆ ಮುಕ್ತಿ ಕಾಂತಿ ಸುಖವನ್ನು ಹೊಂದಬೇಕಂತೇಳಿ ಆ ಲೌಕಿಕದಾಗ ಹೆಂಗ ಸಾಧನೆ ಮಾಡ್ಯಾರ ಹಂಗ ವೇದಾಂತದೊಳಗ ನಾವ್ ಎಲ್ಲರೂ ಸಾಧಕರು. ಸಾಧನೆ ಮಾಡಿದವರು ಮಾತ್ರ ನಿತ್ಯ ಈ ಸತ್ಸಂಗವನ್ನು ಕೇಳಿ ನಿತ್ಯ ನಾನು ಆರಿದುವೇನು, ಈ ಜಗತ್ತು ಅಂದ್ರೆ ಏನು ಮತ್ತು ಬ್ರಹ್ಮ ಅಂದ್ರೆ ಏನು ತಿಳ್ಕೊಂಡು ನಾನು ಚೈತನ್ಯ ಸ್ವರೂಪನದೇನಿ, ಇದು ಪ್ರಪಂಚ ಜಡ ಅದ ಅಂತೇಳಿ ನಿಶ್ಚಯ ಮಾಡ್ಕೊಂಡವ್ರು ಮಾತ್ರ ಈ ವೇದಾಂತದೊಳಗೆ ಭಾಗಿಯಾಕ್ಕಾರ ಅನ್ನುವಂಥದ್ದನ್ನ ನಮಗ ನಮ್ಮ ಅನುಭವ. ನಾವು ಬಂದೇವಪ್ಪ ಅಂದ್ರ ನಾವ್ ಎಲ್ಲರೂ ಕೂಡ ನಾವೇನು ಸಾಧನೆ ಒಳಗ ತೊಡಗದವ್ರು, ಮೋಕ್ಷದ ಇಚ್ಛೆ ಉಳ್ಳವ್ರು. ಉಳ್ಕಾದವ್ರಿಗೆ ಇಚ್ಛೆ ಸುಖದ ಕಡೆ ಇಚ್ಛೆ ಅದ, ಅವ್ರಿಗೆ ಎಲ್ಲರಿಗೂ ಇಚ್ಛೆ ಅದ. ಯಾರಿಗೂ ಇಚ್ಛೆ ಇರ್ಲಿಕ್ಕಂದ್ರ ಈ ಯಾರು ಸಂಸಾರ ಮಾಡ್ತದಿಲ್ಲ, ಪ್ರಪಂಚ ಮಾಡ್ತೇವಂದ್ರೆ ಎಲ್ಲರಿಗೂ ಸುಖದ ಇಚ್ಛೆ ಅದ. ಆದ್ರ ಸುಖ ಎಲ್ಲಿ ಅದ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ವೇದಾಂತಿಗಳು ಇಷ್ಟೇ ವ್ಯತ್ಯಾಸ. ಆದ್ರ ಅವರು ಕೂಡ ಸುಖವನ್ನು ಬಯಸಿ ಧರ್ಮದೊಳಗ ಸುಖ ಅದ, ದುಡ್ಡಿನೊಳಗ ಅರ್ಥದೊಳಗ ಸುಖ ಅದ, ಮತ್ತು ಕಾಮನೆ ಅಂದ್ರೆ ಬಯಕೆ ಒಳಗ ಸುಖ ಅದ ಅಂತ ತಿಳ್ಕೊಂಡು ಅವರು ಕೂಡ ಇಚ್ಛೆ ಮಾಡ್ತಾರ. ಆದರೆ ನಿರಂತರವಾದ ತನ್ನ ಸುಖ ಆತ್ಮ ಸುಖ ಜ್ಞಾನವನ್ನ ಮೋಕ್ಷವನ್ನು ಹೊಂದಬೇಕು ಅಂತೇಳಿ ಎಲ್ಲರಿಗೂ ಇಚ್ಛೆ ಆಗ್ತದನು ಅಂದ್ರೆ ಆಗುದಿಲ್ಲ. ಯಾಕಾಗುದಿಲ್ಲಪ್ಪ ಅಂದ್ರ ಅವ್ರಲ್ಲಿ ಪುಣ್ಯ ಇರುದಿಲ್ಲ ಅನ್ನುವಂಥದ್ದನ್ನ ಇವತ್ತು 2 ನುಡಿಗಳನ್ನ ಅದನ್ನೇ ಹೇಳ್ಕೊತ ಬಂದಾರ. ಪುಣ್ಯ ಉಳ್ಳವರು ಮಾತ್ರ ವೇದಾಂತದಾಗ ನೆಲೆ ಊರ್ತಾರ. ಅವರು ಆ ಸಾಧನೆಯನ್ನ ಮಾಡಿ ಆ ಮುಕ್ತಿ ಕಾಂತಿ ಸುಖವನ್ನು ಹೊಂದುತ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಉದ್ದೇಶ ಬಂದದ. ಅದಕ್ಕೆ ಇಲ್ಲಿ ಅಂದರೆ ವಿವೇಕ ಶೂನ್ಯರಾಜ ಜನಗಳಿಗೆ ಅದ್ವೈತ ವಸ್ತುವಿನ ಜ್ಞಾನ ಹೊಳೆಯಲಾರದು, ಅವ್ರ ಈ ಕಡೆ ಬರುವುದೇ ಇಲ್ಲ. ಬಂದ್ರು ಅವ್ರಿಗೆ ತಿಳಿಯುದಿಲ್ಲ, ತಿಳಿದ್ರು ಕೂಡ ಒಂದ್ ದಿವ್ಸ ಕೇಳಿ ಮರ್ದಿವ್ಸ ಬಿಟ್ಟು ಬಿಡ್ತಾರ. ಯಾಕ? ಅವರಲ್ಲಿ ಇಂಥ ವಿವೇಕ ಅಂದ್ರೆ ವೈರಾಗ್ಯ ಇಲ್ಲ, ಅವರಲ್ಲಿ ಮೋಕ್ಷದ ಇಚ್ಛಾ ಇಲ್ಲ. ಇಚ್ಛಾದ ಇವು ಗೌಣ್ಯವಾದ ಇಚ್ಛಾದ, ಇವು ಬಿಟ್ಟು ಹೋಗುವಂತ ಹುಟ್ಟು ಸಾವುಗೊಳಪಟ್ಟಂತ ಇಚ್ಛಾದ, ಅದರ ಮೋಕ್ಷದ ಇಚ್ಛಾ ಇಲ್ಲ. ಯಾಕೆ? ಅವ್ರಿಗೆ ಅದ್ರ ಗುರುತಿಲ್ಲ, ಜ್ಞಾನ ಇಲ್ಲ. ಅವ್ರು ಶೂನ್ಯಹೀನರದಾರ, ಶಾಸ್ತ್ರ ಶೂನ್ಯಹೀನರದಾರ, ಅವ್ರು ಅಜ್ಞಾನಿಗಳದಾರ, ಅವ್ರಿಗೆ ಈ ಕಡೆ ಇಚ್ಛಾನೇ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳ್ಕೋತ ಬಂದಾರ 2 ನುಡಿ ಮುಖಾಂತರ. ಯಾಕಂದ್ರೆ ಅವ್ರ ಬುದ್ಧಿಯಲ್ಲಿ ಮಲಯುಕ್ಷೇಪ ದೋಷಗಳಿರ್ತದಂತ ಅವ್ರು ಹೇಳ್ತಾರ ನೋಡ್ರಿ. ಯಾರು ಚಿಕ್ಕ ಮಾರುಡ್ರು ನಮ್ಗೆ ತಿಳಿಯುವಂಗ ಅವ್ರು ಹೇಳ್ಯಾರ. ಅವ್ರೇನು ಯಾರ ಮುಲಾಜಿನೂ ಹಿಡಿದಿಲ್ಲ. ಅವ್ರು ಇವ್ರಲ್ಲಿ ಏನದ, ಯಾಕೆ ಬರುದಿಲ್ಲ, ಯಾಕೆ ಒಂದ್ ದಿವ್ಸ ಬಂದ್ 2 ದಿವ್ಸ ಬಿಡ್ತಾರ, ಯಾಕೆ ಅವ್ರಿಗೆ ಶಾಸ್ತ್ರ ತಿಳಿಯುದಿಲ್ಲಪ್ಪ ಅಂದ್ರೆ ಅವರಲ್ಲಿ ಮಲದೋಷ ಅದ, ವಿಕ್ಷೇಪ ದೋಷಗಳು ಕೂಡಿರ್ತಾರ, ಅವರಲ್ಲಿ ಪುಣ್ಯ ಇರುವುದಿಲ್ಲ, ಅದಕ್ಕೆ ಅವ್ರು ಬರುದಿಲ್ಲ ಅಂತ ಅಂದ್ಮೇಲೆ ಪೂರ್ವ ಪುಣ್ಯದ ಅವಶ್ಯ ಬೇಕೆಂಬ ಮಾತು ಇಲ್ಲಿ ಸಿದ್ಧ ಆಗ್ತದ. ಅಂದ್ರೆ ನಮಗ್ ಪುಣ್ಯ ಬೇಕು, ಪುಣ್ಯ ಇದ್ರೆ ಮಾತ್ರ ಇಂಥ ಸಾಧನೆಯನ್ನ ಮಾಡ್ಕೊಂಡು
ಮೋಕ್ಷದ ಇಚ್ಛೆ ಮಾಡ್ತಾರ. ಮುಂದೆ ಈ ಶಾಸ್ತ್ರವನ್ನು ಕೇಳ್ಕೋತ ಮುಂದ ಆ ಜ್ಞಾನವನ್ನ ಪಡ್ಕೊಂಡು ಜ್ಞಾನ ಸ್ವರೂಪನೇ ನಾನೇ ಅದೀನಿ ಅಂತ ತಿಳ್ಕೊಂಡು ಅವ್ರ ಕೊನೆಗೆ ಏನಾಕ್ಕಾರ ಅಂದ್ರೆ ಈ ವಿಷಯಾದಿಗಳಿಂದ ಈ ಭವಬಂಧನದಿಂದ ಮುಕ್ತರಾಕ್ಕಾರ ಅನ್ನುವಂಥದ್ದನ್ನೇ ಇಲ್ಲಿ ಒಟ್ಟಾರೆ ಒಳ್ಳೆ ಹೇಳುವ ಉದ್ದೇಶ ಇದೆ ಅದ. ಇನ್ನು ವ್ಯವಹಾರದಲ್ಲಿ ಲಗ್ನವಾಗಬೇಕಂದ್ರೆ ಮತ್ತ ಇಲ್ಲಿ ಅಂದ್ರೆ ಎರಡು ತರ ಹೇಳ್ಕೊತ ಹೋಗ್ಯಾರ. ನಮಗ ಈ ಸಂಸಾರವನ್ನ ಮತ್ತು ವೇದಾಂತ ಎರಡೂ ಕೂಡಿಸಿ ತಿಳಿಲಿ ಅಂತೇಳಿ ಈ ಸಂಸಾರದ ಹೇಳಿದ್ರೆ ದೊಡ್ಡ ತಿಳಿತದ, ಬರೇ ವೇದಾಂತ ಹೇಳಿದ್ರೆ ಅರ್ಥ ಆಗಲ್ಲ. ಈ ಸಂಸಾರದೊಳಗ ನಾವ್ ಎಷ್ಟು ಮಗ್ನ ಆಗ್ಯವಂತ ಇದ್ರಂಗ ಇದಕ್ ಮಗ್ನ ಆದೇವಪ್ಪ ಅಂದ್ರ ತಾನೇ ಆಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಹೆಂಗ ವ್ಯವಹಾರದಲ್ಲಿ ಲಗ್ನವಾಗಬೇಕಾದ್ರೆ ವರ ಉತ್ತಮ ಇರಬೇಕು, ಸುಂದರವಿರಬೇಕು ಮತ್ತು ಕನ್ಯೆಯನ್ನು ಒಲಿಸಿಕೊಳ್ಳತಕ್ಕ ವಿನೋದಕರ ಭಾಷಣವಿರಬೇಕು. ಅಲ್ಲಿ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಶಾಸ್ತ್ರದ ಮಾತುಗಳು ಯಾವುದೇ ಹೇಳಿದ್ರು ಕೂಡ ಮತ್ತೊಬ್ರಿಗೆ ಕೇಳೋರಿಗೆ ಆನಂದ ಆಗ್ಬೇಕು. ಹಂಗ ನಾವು ಕನ್ಯದ ಮುಂದೆ ಹೋಗಿ ವಾರಿ ನೋಟಿಂದ ನೋಡಿರ್ತೇವೆ, ಅಲ್ಲಿ ಮಾಡ್ದ ಈಕಿ ಹೆಂಗದ ನೋಡಿ ಹಿಂಗ್ಯಾಕ್ ನೋಡ್ತಾಳಂತ ನಾವ್ ಏನ್ರ ಶಬ್ದಗಳನ್ನ ಕಠೋರ ಶಬ್ದವನ್ನು ಮಾಡ್ತಾಡ್ದೇವ್ ಅಂದ್ರೆ ಈಕಿ ಮುಂದ್ ಒಲಿತಾಳಂದ್ರ ಒಲಿದುಲ್ಲ. ಅಲ್ಲಿ ಕೂಡ ಈ ಮನ ಮೆಚ್ಚುವಂತ ಮಾತುಗಳನ್ನ ಆಡ್ಬೇಕು. ಇಲ್ಲಿ ಕೂಡ ನಾವು ವೇದಾಂತದೊಳಗೆ ಮತ್ತೊಬ್ಬರಿಗೆ ನೋವು ಆಗದಂತೆ ಮಾತನಾಡಕ್ ಕಲಿಬೇಕು. ಅವ್ ನಾವು ಮ್ಯಾಗ ಒಂದು ಮಾತಾಡ್ತೇವೆ, ಒಳಗ ಒಂದು ಏತಿ ಇಟ್ಕೊಂಡಿರ್ತೇವೆ. ಒಳಗ ಅವ್ರಿಗೆ ನೋವು ಆಗಂಗ ಮಾತಾಡುದು, ಮ್ಯಾಗ ವಿನಯದಿಂದ ಮಾತಾಡ್ತೇವೆ. ಆದ್ರ ಅದು ಅಲ್ಲಿ ಹೆಂಗ ಕನ್ಯಾ ಮುಂದ ಯೋಗ್ಯ ಕಠೋರವಾದ ಏನ ಶಬ್ದಗಳನ್ನ ಮಾತಾಡಿದ ಹಾಕಿ ಹೆಂಗ ಒಲಿಯುದಿಲ್ಲ, ಇಲ್ಲಿ ಕೂಡ ಹಿಂಗ ಮನುಷ್ಯ ಕಪಟದೊಳಗೆ ಇಟ್ಟುಕೊಂಡು ನಾವು ಹೇಳ್ತಿದ್ದೇವೆ ಅಂದ್ರ ಅಲ್ಲಿ ಕೂಡ ಮುಕ್ತಿ ಕಾಂತಿ ಒಲಿಯುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಆ ದೃಷ್ಟಾಂತ ಸಿದ್ಧಾಂತ ಕೂಡ್ಸುವ ಹೇಳ್ಕೋತ ಹೋಗ್ತಾರ. ಇದು ಇಲ್ಲದೆ ಕಠೋರ ಭಾಷಣವಿದ್ದರೆ ಕನ್ಯಾ ಇವನಿಗೆ ಒಲಿಯುವುದಿಲ್ಲ ಮತ್ತು ಇವನ ಲಗ್ನವಾಗುವುದಕ್ಕೆ ಒಡಂಬಡುವುದಿಲ್ಲ. ಹೇಗೋ ಹಾಗೆ ಮುಕ್ತಿ ಎಂಬ ಕನ್ಯನ್ನು ಇವನು ಒಲಿಸಿಕೊಳ್ಳಬೇಕಾದ್ರೆ ಸದಾ ಮಂತ್ರಗಳ ಜಪವೇ ಇವನ ಬಾಯಿಯಿಂದ ಹೊರಡುತ್ತಿರಬೇಕು. ನಮ್ಮ ಓಂ ನಮ ಶಿವಾಯ ಗ್ರೂಪದೊಳಗ ಯಾರ್ ಭೇಟಿ ಆದ್ರೂ ಕೂಡ ಫೋನ್ಯಾಗೂ ಕೂಡ ಓಂ ನಮ ಶಿವಾನಿ ಅಂತಾರ, ಹಲೋ ಅನ್ನೋದಿಲ್ಲ. ಇದು ಯಾವಾಗಲೂ ಕೂಡ ಹೆಂಗ ನಾಮಸ್ಮರಣೆ ಯಾವಾಗಲೂ ಕೂಡ ಮತ್ತೊಬ್ಬರಿಗೆ ಮುದಕರ ಅಂದ್ರೆ ಆನಂದ ಕೊಡುವಂತದೇ ಮಾತುಗಳು. ಓಂ ನಮ ಶಿವಾರಿ, ಶರಣು ಶರಣಾತ್ರಿ, ನಿಮಗ ಪಾದಕ್ಕೆ ಶರಣು ಶರಣಾರ್ಥಿ ಹೇಳುವ. ನಾವಂದ್ರೆ ಅಷ್ಟು ಸಣ್ಣವರಾಗಿ ನೀವು ದೊಡ್ಡವರು ಅನ್ನುವಂತ ಭಾವ ಇಟ್ಟುಕೊಂಡ ಮಾತನಾಡಿದಾಗ ಅಲ್ಲಿ ಯಾಕ ಪರಮಾತ್ಮ ಒಲಿಮೆ ಆಗುದಿಲ್ಲ, ಆಗುತ್ತದ ಅನ್ನುವಂಥದ್ದನ್ನಲ್ಲಿ ಉದ್ದೇಶ ಇಟ್ಕೊಂಡು ಹೇಳ್ತಾರ. ಆ ಕನ್ಯಾಕ ಮನಸ್ಸು ಒಲಿಸಬೇಕಾದ್ರೆ ಹೆಂಗ ಅಲ್ಲಿ ಮೃದುವಾದ ವಾರಿ ನೋಟದಿಂದ ನೋಡಿ ಆಕಿನ ಹೊಗಳದಿಂದ ಹೆಂಗ ಆಕಿನೂ ಹೊಲಸ್ಕೋತಾರ. ತಂದೆ ತಾಯಿ ಕೊಡಕ್ ಗಟ್ಟಿಯಾಗಿರ್ತಾರ, ಆದ್ರ ಆಕಿನೂ ಕೂಡ ಇವನ ಚಲುವ ಅದಾನಿಲ್ಲೋ, ಇವನಲ್ಲಿ ಮಾತುಗಳು ಹೆಂಗ ಅದಾವ ಅನ್ನುವಂಥದನ್ನ ನೋಡಿ ಆಕಿ ಹೆಂಗ ಒಲಿತಾಳ. ಹಂಗ ಅಲ್ಲಿ ಮುಕ್ತಿ ಕಾಂತಿನೂ ಒಲಿಬೇಕಂದ್ರ ಇವೆಲ್ಲಾ ಗುಣಗಳು ನಮ್ಮಲ್ಲಿ ಒಳ್ಳೆ ಗುಣಗಳಿದ್ರು ಮಾತ್ರ ಒಲಿತಾಳ ಅನ್ನುವಂಥದನ್ನ ಇಲ್ಲಿ ಹೇಳಿದರು. ಯಾವಾಗಲೂ ನಾಮಸ್ಮರಣೆ, ಬಾಯಿಯಲ್ಲಿ ಮಂತ್ರ ಜಪ ಇವಳು ಬಾಯಿಯಿಂದ ಹೊರಡ್ತಕ್ಕಿರ್ಬೇಕು. ಮತ್ತು ಓಂ ಅನ್ನುವಂತ ಏಕಾಕ್ಷರ ಮಂತ್ರವನ್ನಾಗಲಿ ಅಂದ್ರೆ ಓಂ ಮತ್ತು ಉಚ್ಚಾರ ಮಾಡ್ತೇವಲ್ಲ, ಅದು ಭಗವಂತನ ನಾಮಸ್ಮರಣೆ. ಮತ್ತು ಓಂಕಾರ ಅಂದ್ರೆ ಸೃಷ್ಟಿಕರ್ತನ ನಾಮ. ಮತ್ತು ಸೋಹಂ ಅಜಪ ಮಂತ್ರವನ್ನಾಗಲಿ, ನಮ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನಾಗಲಿ, ಓಂ ನಮ ಶಿವ ಎಂಬ ಷಡಕ್ಷರಿ ಮಂತ್ರವನ್ನಾಗಲಿ, ಓಂ ಹಾಂ ಹೀಂ ನಮಃ ಶಿವ ಎಂಬ ಷಡಕ್ಷರಿ ಮಂತ್ರವನ್ನಾಗಲಿ ಗುರುಮುಖದಿಂದ ಅವುಗಳನ್ನು ಛಂದಸ್ಸು ಅರ್ಥ ಮೊದಲಾದವುಗಳನ್ನು ಅರಿತು ಸದಾ ಜಪಿಸುವಂತ ವಾಣಿಯಿಂದ ಕೂಡಿರಬೇಕು. ಇದು ಅಲ್ಲದೆ ಕೇವಲ ವ್ಯವಹಾರ ಸಂಬಂಧವಾದ ಭಾಷಣದಿಂದ ಕೂಡಿದ್ದಾದರೆ ಮೋಕ್ಷ ಅಂಗನಿ ಇವನಿಗೆ ಒಲಿಯುವುದಿಲ್ಲ. ಆದ್ದರಿಂದ ಇವಳ ಸುಖವು ಇವನಿಗೆ ಪ್ರಾಪ್ತಿಯಾಗುವುದಿಲ್ಲ. ಇನ್ನು ವ್ಯವಹಾರದಲ್ಲಿ ಸ್ತ್ರೀಯನ್ನು ಒಲಿಸಿಕೊಳ್ಳಬೇಕಾದರೆ ವಿನೋದಕರವಾದ ವಾಣಿಯಿಂದ ಮಾತನಾಡುತ್ತಾ ಒಂದು ಸನ್ನೆಯಿಂದ ನೋಡುತ್ತಿರಬೇಕು. ಅಂದರೆ ಅವಳನ್ನು ಓರಿ ನೋಟದಿಂದ ನೋಡುತ್ತಿರಬೇಕು. ಹೆಂಗ ಆ ಸ್ತ್ರೀ ಇವನ ಸಂಗಡ ವಿನೋದಕರವಾಗಿ ಮಾತನಾಡುತ್ತಾ ಓರಿ ನೋಟದಿಂದ ನೋಡುತ್ತಾಳೆ, ಈ ರೀತಿ ಒಬ್ಬರನ್ನೊಬ್ಬರು ಮಾತನಾಡುತ್ತಾ ಓರಿ ನೋಟದಿಂದ ನೋಡುತ್ತಾ ಇರಲು ಒಬ್ಬರಲ್ಲಿ ಒಬ್ಬರ ಪ್ರೇಮವೂ ಬೆಳೆಯುತ್ತದೆ. ಹೇಗೋ ಹಾಗೆ ಈ ದೃಷ್ಟಾಂತದಂತೆ ಮೋಕ್ಷ ಎಂಬ ಸ್ತ್ರೀಯನ್ನು ಒಲಿಸಿಕೊಳ್ಳಬೇಕಾದ್ರೆ ಬಾಯಿಯಿಂದ ಮಂತ್ರ ಜಪ ಮಾಡುತ್ತಾ ವಿವೇಕ ರೂಪ ಸನ್ನಿಯಿಂದ ಕೂಡಿರ್ಬೇಕು. ಇಲ್ಲಿ ವಿವೇಕ ರೂಪ, ವಿವೇಕ ಅಂದ್ರ ನಾವು ಇಲ್ಲಿ ಜ್ಞಾನಕ್ಕ ಸಾಧನೆ ಸೃಷ್ಟಿ ಹೇಳ ಮುಂದೆ ಹೇಳ್ಕೋತ ಬಂದೇವೆ. ವಿವೇಕ ರೂಪ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು
ಮತ್ತು ಅವಾಗ ತೀವ್ರದ ಮೋಕ್ಷ ಉಳ್ಳವನಾಗಿರ್ಬೇಕು. ಅಲ್ಲಿ ಹೆಂಗ ವಾರಿ ನೋಟದಿಂದ ನೋಡಿ ಕನ್ನೆ ಸನ್ನೆ ಮಾಡಿ, ಮತ್ತು ಅದು ಅಲ್ಲದೆ ಆ ಮಾತಿನೊಳಗ ಹೊಗಳಿಕೆಯಿಂದ ನೋಡಿದಾಗ ಹೆಂಗ ಆ ಕನ್ಯೆ ನಮ್ಮನ್ನ ಒಲಿತಾಳ, ಹಂಗಿಲ್ಲಿ ಪರಮಾತ್ಮನು ಕೂಡ ಯಾವಾಗಲೂ ಬಾಯಿಯಲ್ಲಿ ಜಪ ಮಂತ್ರ ಇರಬೇಕು. ಮತ್ತು ಇನ್ನ ಏನ್ ಹೇಳ್ಕೊತ ಬಂದ್ರ, ಒಬ್ಬರೊಬ್ಬರಲ್ಲಿ ಪ್ರೇಮ ಬೆಳೆಯುತ್ತಾ ಹೇಗೋ ಮೋಕ್ಷ ಎಂಬ ಸ್ತ್ರೀಯನ್ನು ಒಲಿಸಿಕೊಳ್ಳಬೇಕಾದ್ರೆ ಬಾಯಿಂದ ಮಂತ್ರ ಜಪ ಮಾಡುತ್ತಾ ವಿವೇಕ ರೂಪ ಸನ್ನಿಯಿಂದ ಕೂಡಿರ್ಬೇಕು. ಅಂದ್ರೆ ಇವು ಸಾಧನೆ ಸಂಪತ್ತುಗಳನ್ನು ಒಳಗೊಂಡಿರ್ಬೇಕವ. ಸುಮ್ನೆ ಮುಕ್ತಿ ಕಾಂತಿ ಒಲಿತಾಳನು ಅಂದ್ರೆ ಒಲಿಯುದಿಲ್ಲ. ಇಲ್ಲಿ ನಮ್ಮಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಸಟ್ ಸಂಪತ್ತು, ಜ್ಞಾನಕ್ಕೆ ಇವು ಸಾಧನೆಗಳು ಮತ್ತು ಸಂಪತ್ತುಗಳು. ನಮ್ಮಲ್ಲಿ ನಮ್ಗ್ ಸಂಸಾರ ಮಾಡ್ಬೇಕಾದ್ರೆ ರೊಕ್ಕ ಅದು ಹೆಂಗಿರ್ಬೇಕು, ಹಂಗಿಲ್ಲಿ ಸಾಧನೆ ಸಂಪತ್ತುಗಳನ್ನು ಈ ಪಂಚೀಕರಣ ಅನ್ನುವಂಥದ್ದನ್ನಲ್ಲಿ ವಿವೇಕದೊಳಗನೆ ಹೇಳ್ಕೊತ ಬಂದಾರೆ. ವಿವೇಕ, ವೈರಾಗ್ಯ, ಸಮಾಧಿ, ಸಟ್ ಸಂಪತ್ತನ್ನು ಹೊಂದಿರ್ಬೇಕು. ಅಂದ್ರ ಇಲ್ಲಿ ಶಾಸ್ತ್ರಕ್ಕೆ ಏನದಪ್ಪ ಅಂದ್ರೆ ಇವು ಉಪಯೋಗ ಅದಾವು, ಪ್ರಯೋಜನ ಅದ. ಅಲ್ಲಿ ಸಂಸಾರಕ್ಕೆ ದುಡ್ಡು ಹೆಂಗ ಬೇಕು, ಇಲ್ಲಿ ವೇದಾಂತಕ್ಕ ಪಂಚೀಕರಣ ಹೆಂಗ ಮುಖ್ಯ ಅದ, ಅದರಂತೆ ಇಲ್ಲಿ ವಿವೇಕ ರೂಪ ಶನ್ನಿಯಿಂದ ಕೂಡಿರ್ಬೇಕು. ಅಂದರೆ ಸದಾ ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು, ಇವುಗಳಲ್ಲಿ ವಿಚಾರ ಮಾಡ್ತಿರ್ಬೇಕು. ಹಿಂಗೆ ವಿಚಾರ ಮಾಡ್ತಾ ಇದ್ದೇವಪ್ಪ ಅಂದ್ರ ಆ ಮುಕ್ತಿ ಕಾಂತಿ ಒಲಿತಾಳ. ಇಲ್ಲಿಕಂದ್ರೆ ಸುಮ್ನೆ ಒಲಿದುಲ್ಲ ಅನ್ನುವಂಥದ್ದನ್ನ ಹಿಂಗ ನಮಗೂ ಕೂಡ ಸಾಧನೆ ಮಾಡೋರ್ಗೆ ಎಲ್ಲರಿಗೂ ಹೇಳುದಿಲ್ಲ. ನಾವು ಏನೋ ಸಾಧನೆ ಮಾಡಕತ್ತೀವಿ, ಆ ಮುಕ್ತಿ ಕಾಂತಿಯನ್ನು ಒಲಿಸ್ಕೋಬೇಕು. ಸುಖದಿಂದ ನಾವು ಪ್ರಪಂಚದಾಗ ಹೆಂಗ ಕನ್ಯನೇ ಕೊಡುದಿಲ್ಲ ಎಷ್ಟೋ ಮಂದಿಗೆ, ವರನು ಸಿಗುದಿಲ್ಲ ಎಷ್ಟೋ ಮಂದಿಗೆ. ಅಲ್ಲಿ ಹೆಂಗ ಇಬ್ಬರಲ್ಲಿ ಹೊಂದಾಣಿಕೆ ಗುಣಗಳು ಇದ್ರ ಹೆಂಗ ಮದುವಾಗಿ ಅವ್ರ ಸಂಸಾರ ಸುಂದರ ಆಗ್ತದ. ಇಲ್ಲಿ ಕೂಡ ಮೋಕ್ಷ ಆಗ್ಬೇಕಂದ್ರ ಇವು ಎಲ್ಲಾ ಸಂಪತ್ತನ್ನು ಇದ್ರಾಗ ಆ ಮುಕ್ತಿ ಕಾಂತಿ ಒಲಿತಾಳ. ಒಲಿಬೇಕಾದ್ರೆ ಸುಮ್ನೆ ಒಲಿದುಲ್ಲ ಅನ್ನುವಂಥದನ್ನ ಇಲ್ಲಿ ಒಟ್ಟೆ ತಿಳ್ಕೋತ ಬಂದಾರ. ಈ ರೀತಿ ವಿಚಾರ ರೂಪ ಸನ್ನಿಂದ ಕೂಡಿದ್ದಾದ್ರೆ ಮೋಕ್ಷ ಎಂಬ ಸ್ತ್ರೀಯಲ್ಲಿ ಒಲಿಯುತ್ತಾಳೆ. ಇದಕ್ಕೆ ವ್ಯತಿರೇಕ್ತವಾಗಿ ನಡೆಯಿದರೆ ಒಲಿಯುವುದಿಲ್ಲ. ಮತ್ತು ನಮ್ಮಲ್ಲಿ ಯಾವಾಗಲೂ ಶ್ರವಣಕ್ಕಿಂತ ಶಾಸ್ತ್ರ ಪುರಾಣಗಳನ್ನ ಶ್ರವಣ ಮಾಡ್ತಾ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು. ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಎಂಬ ನಿಯಮವಿರದಿದ್ದರೂ ಒಲಿಯುವುದಿಲ್ಲ. ಇವು ಇರ್ಲಿಕ್ಕಂದ್ರೂ ಕೂಡ ನಮ್ಗೆ ಜ್ಞಾನ ಆಗುದಿಲ್ಲ. ಶ್ರವಣ, ಮನನ, ನಿಧಿಧ್ಯಾಸನ ಎಂಬ ನಿಯಮವಿರದಿದ್ದರೂ ಇವು ಬಿಟ್ರೆ ನಾವು ಬರೇ ನಾವು ಮುಕ್ತಿ ಕಾಂತಿನ ಹೊಲಸ್ಕೋತೀನಿ ಅಂದ್ರೂ ಆಗುದಿಲ್ಲ. ನಮ್ಗ ಅಪರೋಕ್ಷ ದೃಢ ಜ್ಞಾನ ಆಗುದಿಲ್ಲ, ಪರೋಕ್ಷ ಆಗ್ತದ. ಆದ್ರ ಮುಕ್ತಿ ಕಾಂತಿ ಒಲಿಬೇಕಂದ್ರ ಆ ಸುಖವನ್ನ ಇಬ್ರು ಹೊಂದಬೇಕಾದ್ರ ಇಲ್ಲಿ ಏನ್ ಮಾಡ್ಬೇಕು, ಶ್ರವಣ ಮನನ ನಿಧಿಧ್ಯಾಸನ ಎಂಬ ನಿಯಮ ಇರಬೇಕು. ಯಾಕಂದ್ರೆ ಅಸಂಭಾವನ ವಿಪರೀತ ಭಾವನೆ ನಿವೃತ್ತಿ ಆಗುದಿಲ್ಲ. ನಾವು ಶ್ರವಣ ಮನನ ಮಾಡ್ಬೇಕು. ಶ್ರವಣ ಮಾಡೋದ್ರಿಂದ ಇಲ್ಲಿ ಏನ್ ಹೋಗ್ತದಪ್ಪ ಅಂದ್ರ ಅಸಂಭಾವನೆ ವಿಪರೀತ ಭಾವನೆ ನಿವೃತ್ತಿ ಆಗುದಿಲ್ಲ. ಅಸಂಭಾವನೆ ನಿವೃತ್ತಿಗೋಸ್ಕರವಾಗಿ ಶ್ರವಣ ಮನನ ನಿಧಿಧ್ಯಾಸನ ನಿಯಮವನ್ನು ಕೂಡತಕ್ಕದ್ದು ಅನ್ನುವಂಥದ್ದನ್ನ ಅಂದಾಗ ಇವು ಇದ್ದು ಅಂದ್ರ, ಶ್ರವಣ ಮನನ ಇದ್ದು ಅಂದ್ರ ಇವು ಸಂಶಯ ಏನದಾವಲ್ಲ ನಮ್ಮಲ್ಲಿ ಅಸಂಭಾವನೆ ವಿಪರೀತ ಭಾವನೆ ನಿವೃತ್ತಿ ಆಗ್ತಾವ. ನಿವೃತ್ತಿ ಆದಾಗ ಆ ಮುಕ್ತಿ ಕಾಂತಿ ಶ್ರವಣ ಮನನ ನಿಧಿಧ್ಯಾಸನ ದ್ವಾರ ನಮಗ ಮುಕ್ತಿ ಕಾಂತಿ ಜ್ಞಾನ ಆಕ್ಕದ. ಮುಕ್ತಿ ಕಾಂತಿ ಅಂದ್ರೆ ಏನು, ಜ್ಞಾನ ಆಯ್ತಂದ್ರ ಇಷ್ಟ ಆನಂದ ಅದ. ಆ ಸುಖ ಹೆಂಗದ ಅಂದ್ರ ನಿಜಗೊಂಡು ಒಳ್ಳೊಳ್ಳೆ ಅದನ್ನೇ ಹೇಳ್ಬೇಕು ನಾವು. ಎಂತ ಸುಖ ಅದಂದ್ರ ಸದ್ದ ನಾವು ಗಂಡ ಹೆಂಡತಿಗೆ ಅವ್ರಿಗೆ ಹೇಳಿದ್ರೆ ಏನ್ ಹೇಳ್ತಾರಂದ್ರ ಅದು ಬಾಳ ಅದು ಅನುಭವಿಸೋದಿಗೆ ಗುರ್ತಂತ ಅವ್ರು ಹೇಳ್ತಾರ. ನೀವ್ ಯಾಕೋ ನಾವ್ ಪ್ರಪಂಚದಾಗ ಹೇಳ್ತಿರ್ತಾರ, ದೃಷ್ಟಾಂತ ಕೊಟ್ಕೊಟ್ಟು ಹೇಳ್ತಿರ್ತಾರ. ನೋಡು ಇದ್ರಾಗ ಹೆಂಡತಿ ಒಳಗ ಸಂಸಾರದಾಗ ಸುಖ ಇಲ್ಲ ಬ್ಯಾಡ ಅಂದ್ರ ನೀನು ಒಳಗ ಕೂತಿಯಪ್ಪ, ಒಳಗ ನೀವ್ ಒಳಗ್ ಮಿಠಾಯಿ ತಿನ್ನಾಕತ್ತಿ, ಹೊರಗ ನಮಗ್ ಬ್ಯಾಡತ್ತಿ ಅಂತೇಳಿ ಇವಾಗ ಏನಾಕದ ಆ ಸಂಸಾರ ದುಃಖ ಹೇಳಿ ಗುರ್ತಾಗಲ್ಲ. ಅವನು ಅದನ್ನ ತಿಂದಾಗೆ ಹೌದಲ್ಲಪ್ಪ ಇದು ಸಂಸಾರದಾಗ ಸುಖ ಇಲ್ಲ ಅಂತೇಳಿ ನಮ್ ಸಂಸಾರ ಜಿಗುಪ್ಸಿ ಹಾಕದ. ಆದ್ರೆ ವೇದಾಂತದಾಗ ಹಂಗ ಹಾಕದ ಅನ್ನೋದ್ರ ಆಗುದಿಲ್ಲ. ವೇದಾಂತದಾಗ ಏನ್ ಹೇಳ್ಕೊತ ಬಂದಾರ, ಈ ನಿವೃತ್ತಿ ಆಯ್ತು ಅಂದ್ರ ನಮ್ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನ ಆಯ್ತು ಅಂದ್ರ ಜ್ಞಾನದ ದ್ವಾರ ಮೋಕ್ಷ ಅಂತ ಸುಖ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತೀವ್ರ. ನಿಜಗೊಂಡ್ರು ಸಾಕೆನಿಸದ ಸವಿ ಅದ ಬೇರೊಂದು ಬೇಕೆನಿಸದ ಕಡೆಯೋಳ್ ಜೋಕೆಗುಂದದ ಅನುಪಮ ಉಪಮೆಗೆ ಬಾರದಂತ ಆನಂದ ಸ್ವರೂಪನೇ ನೀನೇ ಇದೆಯಪ್ಪ.
ಆ ಆನಂದ ಸ್ವರೂಪವನ್ನು ಯಾವಾಗಲೂ ಅನುಭವಿಸ್ಕೋತಾ ಇರ್ತಾನ. ಅಂದ್ರೆ ತನ್ನ ಸುಖವನ್ನ ಅನುಭವಿಸ್ತಾನ. ಆತ್ಮನೇ ತಾನು ಆತ್ಮ ಸುಖವನ್ನ ಅನುಭವಿಸುವುದು ಎಂತ ಸುಖ ಅದು. ಎಷ್ಟು ಅನುಭವಿಸಿದ್ರು ಕೂಡ ಸಾಕಾಗುದಿಲ್ಲ. ಇವತ್ತು ಸಂಸಾರದಾಗ ವಿಷಯದೊಳಗ ನಾವು ಬಹಳ ಪ್ರೇಮ ಮಾಡ್ತೇವೆ ಅಂದ್ರ ಒಂದು ಹೋಳಿಗೆ ಉಣ್ತೇವಿ ಬಾಳ ಹಿಗ್ಗ, ಎರಡನೇ ಹೋಳಿಗೆ ಏನಾಕ್ಕದಂದ್ರ ಅದ್ರಾಗ ವಿರಸ ಆಕ್ಕದ, ಮೂರನೇ ನಾಲ್ಕನೇ ಹೋಳಿಗೆ ಏನಾಕ್ಕದೆ ಬ್ಯಾಡಪ್ಪ ಅಂತೇವಿ. ಇವು ಎಲ್ಲವೂ ಕೂಡ ನಮಗ್ ಬಹಳ ಪ್ರೇಮ ಅನಿಸ್ತದ. ಎಷ್ಟೋ ಹೈರಾಣಾಗಿ ಇವತ್ತ ಮದ್ವಿ ಆಗ್ತೇವೆ, ಆದ್ರೆ ಏನಾಕ್ಕದ ಅವು ಸಾಕು ಬೇಕಾದ್ರೊಳಗ್ ಕೂಡ್ತಾವ. ಆದ್ರ ಅದನ್ನೇ ಹಿಂಗ ಜ್ಞಾನ ಮಾಡ್ಕೊಂಡೇವಂದ್ರ ಇದು ಏನ್ ಸಾಕಾಕ್ಕದನಂದ್ರ ಸಾಕಾಗುದಿಲ್ಲ. ಮತ್ ಇದ್ರಕ್ಕಿಂತ ಇನ್ನೊಂದು ಸುಖ ಇತ್ತಂದ್ರ ಬೇಕನ್ನಿಸ್ತದ. ಇದ್ರಕ್ಕಿಂತ ಮತ್ತೊಂದು ಆತ್ಮಜ್ಞಾನದಕ್ಕಿಂತ ಯಾವ ಸುಖನೂ ಇಲ್ಲ. ಸಾಕೆನಿಸದ. ಇದನ್ನ ಎಷ್ಟು ಅನುಭವಿಸಿದ್ರು ಕೂಡ ಸವಿದುಲ್ಲ. ಇವತ್ತೆಲ್ಲ ಸವಿತಾವ. ಇವತ್ತ ರೊಕ್ಕನು ಸವಿದ್ ಹೋಕ್ಕದ, ಇಂದ್ರಿಯಗಳು ಸವಿತಾವು. ಇವತ್ತ ನಾವು ಭೋಗ ಮಾಡಿದ್ದು ಭೋಗನು ಸವಿದ್ ಹೋಕ್ಕವು, ಎಲ್ಲಾ ಸವಿತಾವು. ಆದ್ರ ಆತ್ಮಜ್ಞಾನವನ್ನು ಸವಿಯುವುದಂತ ಇದನ್ನ ಎಷ್ಟು ಸವಿದ್ರ ಇದು ಏನ್ರ ಕಡಿಮೆ ಆಕ್ಕದನ್ನು ಇನ್ನಿಷ್ಟು ಹೆಚ್ಚಾಕೋತ ಹೋಗ್ತದ. ಇದು ಸುಖ ಹೆಚ್ಚಾಕೋತ ಹೋಗ್ತದ. ಇವತ್ತು ನಮಗ ಎಲ್ಲರಿಗೂ ಗುರ್ತದ, ಇಂದ್ರಿಯಗಳ ನಾವೆಲ್ಲರೂ ಪ್ರಪಂಚಿಕರ. ಅವಕೂರು ಸುಖ ಮತ್ತು ಆತ್ಮ ಸುಖ ಎಷ್ಟು ನಮಗೆ ಇದು ಶ್ರೇಷ್ಠ ಅದ ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಗುರ್ತದ. ಈ ಸುಖ ಹೆಂಗದಂದ್ರೆ ಸಾಕಾಗುದಿಲ್ಲ. ಇದಕ್ಕಿಂತ ಮತ್ತೊಂದು ಶ್ರೇಷ್ಠ ಇದ್ರೆ ಬೇಕಾಕ್ಕದ, ಬೇಕಾಗೋದಿಲ್ಲ. ಇದನ್ನ ಎಷ್ಟು ನಾವು ಬಳಸಿದ್ರು ಕೂಡ ಇದು ಸವಿದುಲ್ಲ. ಮತ್ತು ಕೊನೆಗೆ ಈ ಸಂಸಾರ ಮಾಡಿ ಮಾಡಿ ಏನಂತಾರ, ನಾ ಯಾಕನ ಮಾಡಿದ್ಯಪ್ಪ, ನಾ ಮಕ್ಕಳಿಗ ಎಷ್ಟು ಕಷ್ಟಪಟ್ಟೆ, ಹೆಂಡತಿಗ ಎಷ್ಟು ಕಷ್ಟಪಟ್ಟೆ, ನನಗೆ ಯಾರು ಸಹಾಯ ಮುಂದ ಒಂದಿಷ್ಟು ನೋಡೋಲ್ರು, ನನಗೆ ವ್ಯವಸ್ಥೆ ಮಾಡಲ್ರು, ಸೇವಾ ಮಾಡಲ್ರು ಅಂತೇಳಿ ನಾನು ಯಾಕನ ಮಾಡಿದ್ನಿ ಅಂದ್ರೆ ಕೊನೆಗೆ ಸಂಸಾರ ಮಾಡಿದವ್ರು ಎಲ್ಲಾರು ಹೇಳ್ತಾರ. ಎಲ್ಲೋ ಒಬ್ರು ಮಕ್ಕಳು ಪುಣ್ಯಾತ್ಮರು ಇದ್ರು ಅಂದ್ರೆ ಎಲ್ಲೇ ಒಬ್ರು ನೋಡ್ತಾರ, ಎಲ್ಲಿ ಆರಾಮಿರ್ತಾರ. ಇರ್ಲಿಕ್ಕಂದ್ರೆ ಹೋಗಿ ಎಲ್ಲರೂ ಎಷ್ಟೇ ಗಳಿಸಿ ಹೊಲ ಮನಿ ಇದ್ರು ಕೂಡ ನಾನು ಬೆಂಗಳೂರಾಗ ಅದೀನಿ, ಅಮೇರಿಕಾದಾಗ ಅದೀನಿ ಅಂತೇಳಿ ವೃದ್ಧಾಶ್ರಮದಾಗ ಇಡೋರೇ ಅದಾರ. ಆದ್ರ ಕೊನೆಗೆ ಸಂಸಾರ ಮಾಡಿದವ್ರಿಗೆ ಏನಾಗ್ತದಂದ್ರ ನಾನ್ ಎಷ್ಟು ಹೆಂಡ್ರು ಮಕ್ಕಳಿಗೆ ಶ್ರಮ ಪಟ್ಟ ಹೈರಾಣನ್ಯಪ್ಪ, ಯಾಕರ ಮಾಡಿದ್ನಿ ಅಂತ ದುಃಖಿ ಆಕ್ಕಾರ. ಆದರೆ ಇಲ್ಲಿ ತನ ಲೋಕದೊಳಗ ನಾ ವೇದಾಂತ ಜ್ಞಾನವನ್ನು ಮಾಡ್ಕೊಂಡೆ, ಆತ್ಮಜ್ಞಾನವನ್ನು ಮಾಡ್ಕೊಂಡೆ, ನನ್ನ ಸ್ವರೂಪ ಜ್ಞಾನ ಯಥಾರ್ಥವಾಗಿ ತಿಳ್ಕೊಂಡ ನಾ ಕೆಟ್ಟೆ ಅನ್ನುವಂಥವ್ರು ಜಗತ್ತಿನೊಳಗೆ ಇಲ್ಲಿಂದ ಸೃಷ್ಟಿ ಹುಟ್ಟಿಂದ ಒಬ್ರು ಅಂದಿಲ್ಲ. ಅಂದ್ರೆ ಎಂಥ ಸುಖ ಇರ್ಬೇಕು ಆತ್ಮಜ್ಞಾನದ ಸುಖ. ಯಾಕೆ ಇದ್ರ ಕಡೆ ಹೊಲಸ್ಕೊಳಕ, ಮುಕ್ತಿ ಕಾಂತಿಯನ್ನು ಹೊಲಸ್ಕೊಳಕ ನಮ್ಗೆ ಯಾಕೆ ಸಾಧನೆ ಚತುಷ್ಟಯ ಉಳ್ಳವರಾಗೋಲ್ಲೇವಿ, ಯಾಕೆ ಮನಸ್ಸನ್ನ ಗಟ್ಟಿ ಮಾಡೋಲ್ಲೇವಿ ಅನ್ನುವಂಥದ್ದನ್ನ ನಮ್ಮ ಮನಸ್ಸು ನಾವೇ ಪ್ರಶ್ನೆ ಮಾಡ್ಬೇಕು. ಇಂಥ ಸುಖವನ್ನು ಎರಡೂ ನಮ್ಮಲ್ಲಿ ಇಟ್ಟಾರ. ವಿಷಯಾದಿ ಸುಖಗಳನ್ನ ನಿಜಗೊಂಡ್ರು ಈ ಪದ್ಯದೊಳಗ ನಮ್ಗ ಅನುಭವಕ್ಕೆ ಬರ್ಲಿ ಅನ್ನುವಂಥದ್ದನ್ನ ಒಂದು ಮುಕ್ತಿ ಕಾಂತಿ ಅಂದ್ರೆ ಒಂದು ಲಗ್ನ ಆಗೋಕ ಸ್ತ್ರೀಯನ್ನು ಹೊಲಿಸ್ಕೋಬೇಕಾದ್ರ ಆ ಸುಖವನ್ನು ಹೊಂದಬೇಕಾದ್ರ ಅಲ್ಲಿ ಎಷ್ಟು ಕಷ್ಟ ಅದ ಅದಕ್ಕೂ ನಾವು ಒಪ್ಕೋತೀವಿ. ಇಲ್ಲಿ ಕೂಡ ಜರ ಸಾಧನೆ ಚತುಷ್ಟಯಗಳನ್ನ ಸಂಪಾದನೆ ಮಾಡಿ ಶ್ರವಣ ಮಾಡಿ ಜ್ಞಾನವನ್ನ ಮಾಡ್ಕೊಂಡೇವಂದ್ರ ಇಷ್ಟು ಸುಖ ಅದಂತ ಹೇಳ್ತಾರ. ಹೇಳಿದ್ರು ಕೂಡ ಈ ಕಡೆ ಬರೋದಂದ್ರ ನಮ್ಮಲ್ಲಿ ಅಸತ್ಪಾದಕ ಆವರಣ, ಅಭಾನಪಾದಕ ಆವರಣ ಮತ್ತು ಮಲದೋಷ, ವಿಕ್ಷೇಪ ದೋಷ, ಅನೇಕ ದೋಷಗಳದಾವು. ಆ ದೋಷಗಳನ್ನ ಕಳ್ಕೋಬೇಕಂದ್ರ ಇಂಥ ಶಾಸ್ತ್ರ ಪುರಾಣ ಅಂತಃಕರಣ ಶುದ್ಧಿಗೆ ಕರ್ಮ, ಯೋಗ, ಉಪಾಸನೆ ಎಲ್ಲವನ್ನು ಮಾಡ್ತಾ ಆ ಕರ್ಮದ್ವಾರ ಅಂತಃಕರಣ ಶುದ್ಧವನ್ನ ಮಾಡ್ಕೊಂಡು ಅಲ್ಲಿ ಅಂತಃಕರಣ ಸ್ವಚ್ಛ ಇಟ್ಕೊಂಡು ಜ್ಞಾನವನ್ನು ಮಾಡ್ಕೊಂಡೇವಂದ್ರ ನಮ್ಗ ಮುಕ್ತಿ ಕಾಂತಿ ಒಲಿತಾಳ ಅನ್ನುವಂಥದ್ದನ್ನ ಎಲ್ಲರಿಗೂ ದೃಢ ಸಂಕಲ್ಪ ಮಾಡ್ಕೊಳ್ಳೋಣ. ಇದು ಆಗೋದಿಲ್ಲ ಅನ್ನುವಂತ ಹೇಡಿಗಳ ಮಾತ ನಮಗೂ ಕೂಡ ಸಾಧ್ಯದ. ಇವತ್ತು ನಾವು ಕೇಳ್ಕೊತ ಬಂದೇವಿ, ಭಗವದ್ಗೀತಾ ಕೇಳಿವಿ, ಪರಮಾನುಭೂತಿ ಕೇಳಿವಿ. ಎಂತ ನಾವು ಪಾಪಿ ಅದೇವಿ, ಅನೇಕ ಪಾಪ ಕಾರ್ಯಗಳನ್ನು ಮಾಡೇವ್ರಿ, ನಾವು ಬಾಳ ಕೆಟ್ಟ ಮಾಡೇವಿ, ಪರಮಾತ್ಮ ನಮ್ಮನ್ನ ಮೆಚ್ಚುದಿಲ್ಲ, ಒಲಿದುಲ್ಲ, ನಾವು ಬಾಳ ಏನ್ ಮಾಡೇವಂದ್ರು ಕೂಡ ಆ ಪರಮಾತ್ಮನ ಪರಮಾತ್ಮನೇ ತಾಯಿ. ಇವತ್ತ ಮಗು ಎಷ್ಟೇ ಹೊಲಸು ಮಾಡ್ಯದಂದ್ರು ತಾಯಿ ಹಂಗ ನಮ್ಮನ್ನ ಸ್ವಚ್ಛ ಮಾಡಿ ಒಳ್ಳೆ ಬಟ್ಟೆಯನ್ನ ಹಾಕಿ ಆನಂದ ಪಡ್ತಾಳ. ಹಂಗ ಸದ್ಗುರುನಾಥ್ ಪರಮಾತ್ಮ ಮಾತ್ರ ನಮ್ಮ ಏನೇ ಪಾಪಗಳನ್ನು ಮಾಡಿದ್ರು ಮಾಪು ಮಾಡಿ ಕ್ಷಮಾ ಮಾಡಿ ಮೋಕ್ಷವನ್ನೇ ಕೊಡ್ತೀನಿ ಅಂತೇಳಿ ಪ್ರಮಾಣ ಹೇಳ್ಯಾನ. ಮನ್ಮನಾನ್ ಭವನ್ ಭಕ್ತೋ ಮಾದಾಂಜೆ ಮಾಂ ನಮಸ್ಕರೋ ಮಾಮೇವ ಸತ್ಯಂತೆ ಪ್ರತಿ ಜಾನಿ ಪ್ರೇಯಸಮೇ. ನೀ ಏನೇ ಪಾಪಗಳನ್ನು ಮಾಡಿದ್ರು ಕೂಡ ನನ್ನನ್ನ ನಂಬ್ಕೊಂಡೆ ಅಂದ್ರ, ನನ್ನನ್ನೇ ಆಶ್ರಯ ಮಾಡ್ಕೊಂಡೆ ಅಂದ್ರ ನಿನ್ನ ಪಾಪಗಳನ್ನ ಮಾಪ ಮಾಡಿ ಮೋಕ್ಷವನ್ನೇ ಕೊಡ್ತೀನಿ ಅಂತೇಳಿ ಭಗವಂತ ಪ್ರಮಾಣ ಮಾಡ್ಯಾನ. ಅದಕ್ಕೆ ನಮ್ಮಲ್ಲಿ ಏನೇ ಇದ್ರೂ ಕೂಡ ನಾವು ಎಲ್ಲರೂ ಜ್ಞಾನವನ್ನು ಮಾಡ್ಕೊಳಕ್ ಅರ್ಹರಿದ್ದೇವೆ. ನಮಗಾಗೋದಿಲ್ಲ, ನಾವು ಪಾಪ ಮಾಡೇವಿ, ನಾವು ಹೆಣ್ಮಕ್ಳು ಅದೇವಿ, ನಾವು ಅಜ್ಞಾನಿಗಳದೇವಿ, ಯಾವ ಭಾವನೂ ಬೇಕಾಗಿಲ್ಲ, ನಮ್ಗೆ ಯಾವ ಶಿಕ್ಷಣನೂ ಬೇಕಾಗಿಲ್ಲ.
ನಾವು ಸಾಲಿ ಕಲ್ತಿಲ್ರಿ, ನಮ್ಗ ಓದಾಕ್ ಬರಲ್ಲ, ಯಾವ ಬೇಕಾಗಿಲ್ಲ. ಮನಸ್ಸ ಹೃದಯ ಯಾವ ಸ್ವಚ್ಛ ಇಟ್ಕೋತಾನ, ಯಾರ ಅಂತಃಕರಣ ಶುಚಿ ಮಾಡ್ಕೋತಾರ ಅಂತವ್ರು ಎಲ್ಲರಿಗೂ ಕೂಡ ಪರಮಾತ್ಮ ಒಲಿತಾನ ಅನ್ನುವಂಥದ್ದನ್ನ ಇವತ್ತು 12ನೇ ಶತಮಾನ ಎಲ್ಲರಿಗೂ ನಮ್ಗ ಅನುಭವ ಅದ. ಅಲ್ಲಿ ಎಂತಿಂತ ಸೂಳಿ ಸಂಕವ ಏನು ವಿದ್ಯೆ ಇಲ್ಲದಂತ ಇವತ್ತ ಅನೇಕ ಶರಣರು ಕೇಳ್ತೇವಲ್ಲಿ. ಅಂತವ್ರೆಲ್ಲರೂ ಕೂಡ ಅವ್ರು ಏನು ಯೂನಿವರ್ಸಿಟಿ ಕಾಲಿಟ್ಟಿಲ್ಲ, ಯಾವ ವಿದ್ಯೆನೂ ಕಲ್ತಿಲ್ಲ. ಎಂತಿಂತ ಇವತ್ತ ಕಳ್ಳರು ಸುಳ್ಳರು ಕೂಡ ಆ ಜ್ಞಾನವನ್ನ ಮಾಡ್ಕೊಂಡು ವಚನ ಬರೆದದ್ದು ಇವತ್ತಿನ ಕಾಲಕ್ಕ ಆ ವಚನವನ್ನ ಬರೀ ವಿಶ್ಲೇಷಣೆ ಮಾಡಿ ವಚನನ ತಿಳಿ ಹೇಳಿ ಇವತ್ತ ಡಾಕ್ಟರೇಟ್ ಪಡೆಯುವಂತ ಕಾಲದೊಳಗ ಅವ್ ಯಾರು ಶಿಕ್ಷಣ ಕಲ್ತಿದ್ರು, ಯಾವ ಯೂನಿವರ್ಸಿಟಿ ಓದಿದ್ರು, ಓದಿಲ್ಲ ಅಂದ್ರೂ ಕೂಡ ಬೇಕಾಗಿಲ್ಲ, ಅವಶ್ಯ ಇಲ್ಲ. ಆದ್ರೆ ಅಂತ ಮಾಡ್ಕೊಂಡ್ರೆ ಸಾಕು, ಪರಮಾತ್ಮ ಮುಕ್ತಿ ಕಾಂತಿ ಒಲಿತಾಳ ಅನ್ನುವಂಥದ್ದನ್ನ ನಾವ್ ಎಂತ ಪಾಠಗಳಿದ್ರು ಕೂಡ, ನಮ್ಮಲ್ಲಿ ಎಂತ ಕೆಟ್ಟ ಗುಣಗಳ ಮೊದಲಿದ್ದುರಿ ಅಂತ ಅಂದ್ರೂ ಕೂಡ ನಾವು ಯಾವಾಗ ಅವೆಲ್ಲ ಪರಮಾತ್ಮನ ಮುಂದೆ ಹೇಳಿ, ಸದ್ಗುರುನಾಥನ ಮುಂದೆ ಹೇಳಿ ಯಾವಾಗ ನಾವು ಬಿಡ್ತೀವಿ, ಅವಾಗ ನಮ್ಗ ಆ ಸದ್ಗುರುನಾಥ ನಮ್ಮಲ್ಲಿರುವಂತ ಅಜ್ಞಾನವನ್ನ ತೊಳೆದು, ತಾಯಿ ಹೆಂಗ ನಮ್ಮ ಮಲಮೂತ್ರ ಹೊಲಸನ್ನ ತೊಳೆದು ಖುಷಿಗೆ ಹೆಂಗ ಹೊಸ ಬಟ್ಟಿ ಹಾಕ್ತಾಳ, ಹಂಗ ಇಲ್ಲಿ ಸದ್ಗುರುನಾಥ ಪರಮಾತ್ಮ ಏನ್ ಮಾಡ್ತಾನ, ಸದ್ಗುರುನಾಥ ಅಂದ್ರು ಒಂದೇ, ಅಲ್ಲಿ ಪರಮಾತ್ಮ ಅಂದ್ರು ಒಂದೇ. ಆ ಪರಮಾತ್ಮ ಅವನ್ ಏನ್ ಮಾಡ್ತಾನಂದ್ರ ಆ ಎಲ್ಲಾ ದೋಷಗಳನ್ನ ಕಳೆದು ಮಾಪ ಮಾಡಿ ಮೋಕ್ಷವನ್ನೇ ಕೊಡ್ತಾನ ಅನ್ನುವಂಥದ್ದನ್ನ ಅಲ್ಲಿ ಹೆಂಗ ಆಗ್ತದಂದ್ರ, ಅಲ್ಲಿ ನಮ್ಗೆಲ್ಲರಿಗೂ ವೇದಾಂತಗಳು ಗುರ್ತದ. ಇವತ್ತ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕೊರತೆ ಅರ್ಜುನ. ಜ್ಞಾನಾಗ್ನಿ ಅನ್ನೋದು ಉದಯ ಆಯ್ತಂದ್ರ ನಿನ್ನ ಕರ್ಮ ಎಷ್ಟೇ ಸುಮಾರಿದ್ರು ಕೂಡ ಜ್ಞಾನಾಗ್ನಿ ಒಳಗೆ ಸುಟ್ಟು ಭಸ್ಮ ಆಗ್ತಾವ ಅಂತೇಳಿ ಒಂದು ದೃಷ್ಟಾಂತ ಕೊಟ್ಟಾರ. ಯಥಾಧ್ಯಾಸೋ ಸಮದಗ್ನಿ ಭಸ್ಮಾತ್ ಕೊರತೆ ಅರ್ಜುನ. ಅಂದ್ರ ಅಡವಿ ಒಳಗ ಒಂದು ಕಿಡಿ ಬಿದ್ದಂತ ಅಗ್ನಿ ಇಡೀ ಕರ್ಮ ಆ ಕಾಡನ್ನ ಸುಟ್ಟು ನಾಶ ಮಾಡ್ತಾರೆ, ಒಂದು ಕಿಡಿ. ಹಂಗಿಲ್ಲಿ ಜ್ಞಾನಾಗ್ನಿ ಅನ್ನೋ ಜ್ಞಾನ ಅನ್ನೋದೊಂದ ನನ್ನ ಕಿಡಿ ಒಳಗ ಒಂದು ಸ್ವಲ್ಪ ಬಿದ್ರೂ ಕೂಡ ಅದ ಏನ್ ಮಾಡ್ತದ, ಆ ಅಜ್ಞಾನವನ್ನ ಸುಟ್ಟು ನಾಶ ಮಾಡುವಂತ ಶಕ್ತಿ ಜ್ಞಾನಕ್ಕದ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಚಂದ ಹೇಳ್ಕೋತ ಬರ್ತಾರ. ಅದರಂತೆ ಇದೇ ಮುಂದಿನ ಪದದಾಗನು ಕೂಡ ಇದು ಒಂದ ಕೊನೆಯ 3ನೇ ನುಡಿ ಒಂದ್ ತಿಳಿತು ಅಂದ್ರ ಮುಕ್ತಿ ಕಾಂತಿ ಯಾರು ಕೊಡಿದಿಲ್ಲ ಸಾಧನೆ ಒದಿತಾಳ ಅನ್ನುವಂಥದ್ದನ್ನ ಇಲ್ಲಿ ಪದ್ಯಗಳು ಹೇಳ್ಕೋತ ಹೋಗ್ತಾರ. ಇವು ಏನಾಗ್ತದಂದ್ರ ಇನ್ನು ಸಂತೋಷ ಯಾವ ರೀತಿಯಿಂದ ಆಗುತ್ತದೆ ಎಂಬುದು ತಿಳಿದು ಅದನ್ನು ಅನುಭವಿಸದೆ, ಚೆನ್ನಾಗಿ ಮನ ಮೊದಲಾದಗಳನ್ನು ನಿಗ್ರಹಿಸದೆ, ಸತ್ಯವಾದ ಮತ್ತು ಪವಿತ್ರವಾದ ಪರಮಾತ್ಮ ತನ್ನನ್ನು ಪರಮಾತ್ಮನಿಗೆ ತಿಳಿಯದೆ, ಪರಮಾತ್ಮ ತಿಳಿಬೇಕು. ಪರಮಾತ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಅವ ನನ್ನೊಳಗೆ ಅಂಶ, ನಾವು ಪರಮಾತ್ಮನ ಅಂಶ ನಾವುದೇವಿ ಅನ್ನುವಂತ ಪರಮಾತ್ಮ ಬೇರೆ ನಾ ಬೇರೆ ತಿಳಿಯದೆ ನಾನು ಅವನು ಒಂದೇ ಅನ್ನುವಂಥದ್ದನ್ನ ತಿಳಿದ ಮೋಕ್ಷ ಅಂಗಡಿ ಸುಖವು ಶಿವು ಎಂಬುದನ್ನು ಈ ಮುಂದಿನ ಪದದ ಹೇಳ್ಕೊತಾರ 3ನೇ ನುಡಿಯೊಳಗ. ಇಲ್ಲಿ 3ನೇ ನುಡಿಯೊಳಗೆ ಏನ್ ಹೇಳ್ತಾರ ಅಂದ್ರ, ಮೊದಲ ಅರಿವ ಭಾವನೆ ಅನುಭವಿಸದೆ ವ್ಯದವಿ ಕರಣ ಬಂಧವ ಎಸಗದೆ ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯ ಒಗಲದೊಂದು ಗೂಡದೆ ಮುಕ್ತಿ ಕಾಂತಿ ಸುಮ್ಮನ್ ಒಲಿಯುವಳೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ ಹೊರ ಯುಕ್ತಿ ಅರಿಯದೆ ಅನ್ನುವಂಥದ್ದನ್ನ ಯಾರು ಮೀಟ್ ಕುಲ್ಲ ಮಾಡ್ರಿ ನೋಡಿ, ದಯವಿಟ್ಟು ಮೀಟ್ ಕುಲ್ಲ ಮಾಡ್ರಿ. ಯಾರ ಅರ್ಜುನ ಸಿಂಗೇರಿ, ಓಂ ನಮ ಶಿವಾರಿ ಸಿಂಗೇರಿ ಏನವ ಅರ್ಜುನ ಸರ್, ಅದನ್ನ ಮೀಟ್ ಮಾಡ್ರಿ ದಯವಿಟ್ಟು. ಧನ್ಯವಾದಗಳು ಧನ್ಯವಾದಗಳು. ಬಾಯಿಗಡಿ ಸರ್, ಅದನ್ನ ನೀವು ಮ್ಯೂಟ್ ಮಾಡ್ರಿ. ಬಾಯಿಗಡಿ ಸರ್, ಓಂ ನಮ ಶಿವಾರಿ. ಇಂಗ್ಲೇಶ್ವರ್ ಬಾಯಿಗಡಿ ಸರ್, ಓಂ ನಮ ಶಿವ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಈ ನುಡಿಯೊಂದ ನಾವು ತಿಳ್ಕೊಂಡ್ ಬಿಡಮ್ಮ. ಎಷ್ಟು ಚಂದ ಇದ್ರಾಗ ನಾವ್ ಏನ್ ಕೇಳ್ಕೊತ ಬಂದಿವಲ್ಲ ಅದ್ರಾಗ ಎಲ್ಲ ಸಾರವನ್ನ ಹೇಳ್ಯಾರ. ವೇದಾಂತದೊಳಗಿರುವಂತ ಜ್ಞಾನ ಸುಖ, ಜ್ಞಾನದೊಳಗಿರುವಂತ ಸುಖ, ಈ ಪ್ರಪಂಚದೊಳಗಿರುವಂತ ರತಿ ಸುಖ ಹೆಂಗದ, ಅದ್ರ ಇದು ಈ ಸುಖ ಹೆಂಗದ ಅನ್ನುವಂಥದ್ದನ್ನ ಆ ಸುಖ ಸಾಕಾಗ್ತದ. ನಾ ಯಾಕರ ಮಾಡಿದ್ನಪ್ಪ ಅಂತೇಳಿ ಕೊನೆ ಎಲ್ಲರೂ ಮರಗ್ತಾರ. ಈ ಸುಖವನ್ನ ಈ ಶಾಸ್ತ್ರವನ್ನ ಕೇಳಿ ನಾನು ಕೆಟ್ಟೆ, ನಾ ಹಾಳಾದೆ ಅಂತೇಳಿ ಈ ಜಗತ್ತೆ ಹುಟ್ಟಿಂದ ಇಲ್ತನ ಒಬ್ರು ಅಂದಿಲ್ಲ ಅಂತ. ಅಂತ ಸುಖವನ್ನ ನಾವೆಲ್ಲರೂ ಇದನ್ನು ಪಡೆಯೋಣ.
ಅಥವಾ ವಿಷಯದೊಳಗಿರುವಂತ ಅನಿತ್ಯವಾದ ಸುಖವನ್ನ ನಾವು ಪಡೆಯೋಣ ಅನ್ನುವಂಥದ್ದನ್ನ ನಾವು ನಿರ್ಧಾರ ಮಾಡ್ಬೇಕು. ಗ್ರಂಥ ನಿರ್ಧಾರ ಮಾಡುದಿಲ್ಲ, ಗುರು ನಿರ್ಧಾರ ಮಾಡಂಗಿಲ್ಲ. ಸಾಕೆನಿಸದ ಸುಖ ಮತ್ತು ಕೊಡೆಯೋ ಜೋಕೆಗುಂದದ ಸುಖ, ಇದು ಎಲ್ಲ ಸಂಸಾರ ಸುಖ. ನಾವು ಎಷ್ಟು ತುಡುಗು ಮಾಡಿ, ಮೋಸ ಮಾಡಿ, ಲಂಚ ತಿಂದು, ಅನ್ಯಾಯದಿಂದ ಗಳಿಸಿದ ಹಣ ಮಕ್ಕಳಿಗಾಗಿ, ಹೆಂಡ್ರಿಗಾಗಿ ಎಷ್ಟು ಕಷ್ಟ ಪಡ್ತೇವಿ. ಕೊನೆಗೆ ಅವರು ನಮ್ಮನ್ನು ನೋಡ್ಲಾರ್ದಾಗ, ನಮ್ಮನ್ನು ಹೀಯಾಳಿಸಿದಾಗ, ನಾನು ಇಷ್ಟು ಕೆಟ್ಟ ಪಾಪ ಮಾಡಿ ಇವ್ರನ್ನ ಬದುಕಿಸಿದೆ ಅಂತೇಳಿ ಮರುಗದಲ್ಲದೆ ಅವ್ರು ಎಲ್ಲಿ ಒದ್ದಾಡ್ತಾರಂದ್ರ ವೃದ್ಧಾಶ್ರಮದಾಗ ಒದ್ದಾಡ್ತಾರ. ಆದ್ರೆ ಈ ಸುಖವನ್ನ ನಾ ಪಡ್ಕೊಂಡು ನಾನು ಹಾಳಾದೆ, ಕೆಟ್ಟ ಗುರುವಿಗೆ ದುಡ್ಡು ಕೊಟ್ಟೆ, ಸತ್ಸಂಗಕ್ಕೆ ಹಾಳು ಮಾಡ್ಕೊಂಡೆ, ನಾ ಸತ್ಸಂಗಕ್ಕೆ ಹೋದೆ, ನನ್ನ ಸಂಸಾರ ಕೆಡ್ತು ಅಂತ ಒಬ್ರು ಅಂತಾರನು ಅಂದ್ರೆ ಅನ್ನೋದಿಲ್ಲ ಅಂತ ಇಲ್ಲಿ ಉದ್ದೇಶ ಅದ. ಕೊನೆಗೆ ಈ ಕೊನೆಯ ನುಡಿ ನಮ್ಗೆ ಅರ್ಥ ಆಯ್ತಂದ್ರೆ 3 ಪದದ ಅರ್ಥ ಆಗ್ತದ. ಇಲ್ಲಿ ಏನ್ ಹೇಳ್ತಾರಂದ್ರ, ವ್ಯವಹಾರದಲ್ಲಿ ಸ್ತ್ರೀಯಿಂದ ಸುಖವನ್ನು ಹೊಂದಬೇಕಾದ್ರೆ ಯಾವ ರೀತಿಯಿಂದ ಆಕೆಯ ಸಂಗಡ ವರ್ತನ ಮಾಡಿದರೆ ಹೆಚ್ಚಾದ ಆನಂದ ಉದ್ಭವ ಆಗುತ್ತದೆ ಎಂಬುದನ್ನು ಅರಿತು ಆ ಸುಖವನ್ನು ಅನುಭವಿಸದೇ ಇದ್ದರೆ ಅವನಿಗೆ ಹೇಗೆ ಹೆಚ್ಚಾಗಿ ಸುಖ ಸಿಗುವುದಿಲ್ಲವೋ ಹಾಗೆ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ವ್ಯವಹಾರದಲ್ಲಿ ಸ್ತ್ರೀಯಿಂದ ಸುಖವನ್ನು ಹೊಂದಬೇಕಾದ್ರೆ ಯಾವ ರೀತಿಯಿಂದ ಆಕಿನ ಜೊತೆ ವ್ಯವಹಾರ ಮಾಡ್ಬೇಕು ಅಂದ್ರ ಪ್ರೇಮ ಪ್ರೀತಿಯಿಂದ ಇರ್ಬೇಕು, ಆಕಿನ ಕೊಂಡಾಡ್ಬೇಕು, ಆಕಿನ ಸೇವಾ ಮಾಡ್ಕೋತ ಇದ್ದಾಗ ಏನಾಕದ, ಇಬ್ರು ಆನಂದವಾಗಿ ಇದ್ರ ಅಲ್ಲಿ ಸ್ವಲ್ಪ ಸುಖ ತೋರ್ತದ. ಅದು ಅಲ್ಪ ಸುಖ, ಅದು ಕ್ಷಣಿಕ ಸುಖ ತೋರ್ತದ. ಸುಖ ಇತ್ತು ಅಂದ್ರ ಜ್ಞಾನಿಗಳು, ಸಂತರು, ಮಹಾತ್ಮರು ಇವತ್ತ ಅವರು ಅದನ್ನ ಪ್ರೀತಿಸ್ಬೇಕಾಗಿತ್ತು, ಅದನ್ನ ತುಚ್ಛ ಕಂಡರ. ತಿಳಿಲಾರ್ದವ್ರು ಅಜ್ಞಾನಿಗಳು ಸುಖ ಅಂತ ಕಂಡದ, ಜ್ಞಾನಿಗಳಿಗೆ ಅದ ಏನಾಗ್ಯದ, ತುಚ್ಛಾಗೆ ಕಂಡದ. ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಅಂತ ಸುಖ ಪಡಿಬೇಕಾದ್ರೆ ಅಷ್ಟು ಕಷ್ಟ ಪಡ್ಬೇಕು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ವೇದಾಂತದೊಳಗೆ, ಈ ಸುಖವನ್ನು ಅನುಭವಿಸದೇ ಇದ್ದರೆ ಅವನಿಗೆ ಹೇಗೆ ಹೆಚ್ಚಾಗಿ ಸುಖ ಸಿಗುವುದಿಲ್ಲವೋ ಹಾಗೆ ಪಾರಮಾರ್ಥದಲ್ಲಿ ಹೆಚ್ಚಾದ ಮತ್ತು ನಿಜವಾದ ಸುಖ ಸಿಗಬೇಕಾದರೆ ಅವನು ಹೆಚ್ಚಾಗಿ ವಿಚಾರಿಸಬೇಕು. ಇಲ್ಲಿ ಏನ್ ಬೇಕು, ವಿಚಾರದಿಂದನೇ ಆ ಸುಖ ಸಿಗ್ತದ. ಜಾಗೃತ ಅವಸ್ಥೆಯಲ್ಲಿ ಪ್ರಿಯ, ಮೋದ, ಪ್ರಮೋದ ವೃತ್ತಿಗಳ ಮೂಲಕ ವಿಷಯಗಳಿಂದ ಆನಂದ ತೋರ್ತದ. ಇಲ್ಲಿ 3 ಹೇಳ್ತಾರ, ಜಾಗ್ರ, ಸ್ವಪ್ನ, ಸುಷುಪ್ತಿಗಳ ಸುಖ ಹೆಂಗ್ ತೋರ್ತದ ಅಂತ ಇಲ್ಲಿ ಹೇಳ್ತಾರ. ಜಾಗೃತ ಅವಸ್ಥೆಯಲ್ಲಿ ನಮಗ ಇಂದ್ರಿಯಗಳಿಂದ ಸುಖ ಆಗ್ತದ ಅಂತೇಳಿ ಎಲ್ಲರದು ಏನೈತಿ ಉದ್ದೇಶ, ಆ ಸುಖವನ್ನು ಹೊಂದಬೇಕಂತ ಎಲ್ಲರದು ಐತಿ. ನಮಗೇನಾಗ್ಯದ, ಯಾರು ಅಂದ್ರ ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಇಲ್ಲಿ ಭೇದ ಮಾಡಿ ತೋರಿಸ್ತಾರ. ಅಜ್ಞಾನಿಗಳು ಏನಂತಾರ, ವಿಷಯದೊಳಗೆ ಸುಖ ಅದ, ಇಂದ್ರಿಯಗಳಿಂದ ಸುಖ ಆಗ್ತದ ಅಂತೇಳಿ ಅವರು ಅಲಿತಾ ಇರ್ತಾರ. ಆ ಸುಖವನ್ನ ಇವತ್ತ ಒಬ್ಬ ದಾರು ಕುಡಿ ಮನುಷ್ಯ ಆ ಸುಖ ಎಲ್ಲಿ ಅದ ಅಂದ್ರ ದಾರುದಾಗಿ ಅದ, ನಾ ದಾರು ಕುಡ್ದಾಗೆ ಸುಖ ಆಗ್ತದಂತ ಅವ ತಿಳ್ಕೊಂಡಿರ್ತಾನ. ಆದ್ರೆ ಜ್ಞಾನಿ ಏನಂತಾನ, ಅದ್ರಾಗ ಸುಖ ಇಲ್ಲ, ನನ್ನ ಸುಖ, ನಾನು ಅಂದ್ರ ಆತ್ಮನ ಸುಖ ಅದ್ರ ಮ್ಯಾಗ ಆವಿರ್ಭಾವ ಆಗಿ ನನಗೆ ಸುಖ ತೋರ್ಯದ ಅಂತ ಹೇಳೋ ಉದ್ದೇಶದಲ್ಲಿ ಪ್ರಿಯ ಮೋದ ಪ್ರಮೋದ ಹಿಂದ್ ಬಂದದ. ಇಲ್ಲಿ ಅವರು ನೀತಿ ಕರೆಯದ ಹೇಳ್ಕೊತ ಬಂದಾರ, ನಾವು ಕೇಳಿವಿ. ಇನ್ನು ಕೇಳಲಾರ್ದವ್ರಿಗೆ ಕೂಡ ಅನುಕೂಲ ಆಗಲಿ ಅಂತ ಇಲ್ಲಿ ಮತ್ತೆ ಚರ್ಚೆ ಮಾಡೋಣ. ಇಲ್ಲಿ ಪ್ರಿಯ, ನಾವು ವಿಷಯಾದಿಗಳಲ್ಲಿ ಸುಖ ಅದಂತೇಳಿ ವಿಷಯಗಳನ್ನ ಹುಡುಕ್ತಾ ಇರ್ತೇವೆ. ಒಂದ್ ಯಾವ್ದೋ ಹೆಣ್ಣೋ ಮಣ್ಣೋ ಒಂದ್ ಯಾವ್ದೋ ವಿಷಯ ಯಾವ್ದಾರು ಇಟ್ಕೊಳ್ಳೋಣ, ಆ ವಿಷಯ ನಮ್ಗ ಅಲಿತಾ ಇರ್ತೇವಿ, ಸಿಗ್ತದನ್ನು ಹುಡುಕ್ತಾ ಇರ್ತೇವಿ. ಮನಸ್ಸು ಚಂಚಲ ರಜೋಗುಣ ಅಲ್ಲಿ ಹುಡುಕ್ತಾ ಇರ್ತದ. ಯಾವಾಗ ಆ ದಾರುದ ಅಂಗಡಿ ಐತಿ ಅಂತಂದಾಗ ಅಲ್ಲಿ ನಮ್ಗ ಪ್ರಿಯ ಆಕ್ಕದ. ದಾರುದ ಅಂಗಡಿ ಐತಿ ಅಂತಂದಾಗ ಹೆಂಗ ಪ್ರಿಯ ಆಕ್ಕದಂದ್ರ, ಈ ಮನಸ್ಸು ಚಂಚಲತ ಹೋಗಿ ಅಲ್ಲಿ ಸ್ಥಿರ ಆಗ್ತದ. ಅಳಿಯಾಡದಲ್ಲಿ ಮನಸ್ಸ ಚಂಚಲತೆ ಏನಿರ್ತಲ್ಲ, ನೀರ್ ಹೆಂಗ್ ಅಳಿಗಾಡಿದ್ರೆ ನಮ್ಮ ಮುಖ ಹೆಂಗ್ ಕಾಣೋದಿಲ್ಲ, ಅಲ್ಲಿ ಮನಸ್ಸ ಆ ನೀರ್ ನಿತ್ತಲ್ಲಿ ನಮ್ಮ ಮುಖ ನೋಡಿದ ಅಂದ್ರ ನಮ್ಮ ಮುಖ ಕಾಣ್ತದ. ಬೇಡ ಹಿಂಗ್ ಕಣ್ಣಾಡಿ ಹಿಂಗ್ ಅಳಗಾಡಿಸ್ತಿದ್ದೀವ ಅಂದ್ರ ನಮ್ಮ ಮುಖ ಹೆಂಗ್ ಕಾಣುದಿಲ್ಲ. ಹಂಗಲ್ಲಿ ಏನಾಗ್ತದಂದ್ರ, ವಿಷಯಗಳನ್ನ ಹುಡುಕ್ತಾ ಇದ್ದಾಗ ಆ ದಾರುದ ಅಂಗಡಿ ಐತಿ ಅಂದಾಗ ನಮ್ಮ ರಜೋಗುಣ ಅಲ್ಲಿ ನಿಂದಿರ್ತದ, ಮನಸ್ಸ ಹರಿದಾಡುದು ನಿಂದಿರ್ತದ. ನಿತ್ತಾಗ ಏನಾಗ್ತದ, ಅಲ್ಲಿ ದಾರು ಸಿಗುತ್ತದನ್ರಿ ಅಂತ ಕೇಳ್ತಾರ. ಅದು ಎಲ್ಲಾ ಕಡೆ ಸಿಗ್ತಿರಲ್ಲ, ಸಿಗ್ತದ್ರಿ ಅಂದಾಗ ಐತ್ರಿ ಅಂತೇಳಿ ಅವ್ರು ತುಡುಗಿಲ್ಲ ಐತ್ರಿ ಅಂತ ಹೇಳ್ತಾರ. ಐತ್ರಿ ಅಂದಾಗ ಅವಂದ್ ಏನಾಗ್ಬಿಡ್ತದ, ಆ ವೃತ್ತಿ ಸ್ಥಿತಿ ಆಗ್ಬಿಡ್ತದ. ಅಲ್ಲಿ ಅಳಿಯಾಡುವ ಮನಸ್ಸಲ್ಲಿ ನಿಂದಿರ್ತದ, ಅಲ್ಲಿ ಮೋದ ಆಗ್ತದ. ಮೋದ ಆದಾಗ ಏನಾಗ್ತದ, ಯಾರ ಸುಖ ಅದು ನನ್ನ ಆತ್ಮನ ಪ್ರತಿಬಿಂಬ ಅದ್ರ ಮ್ಯಾಗ ಬೀಳ್ತದ. ಯಾರ ಪ್ರತಿಬಿಂಬ ಬೀಳ್ತದ, ಅಲ್ಲಿ ಅಂತಃಕರಣದೊಳಗ ಈ ಹುಡುಕುವಂತ ಚಂಚಲ ಮನುಷ್ಯನೊಳಗ ನನ್ನ ವೃತ್ತಿ ನಿಂತಾಗ ನನ್ನ ಪ್ರತಿಬಿಂಬ ಅದ್ರ ಮ್ಯಾಗ ಬೀಳ್ತದ.
ಅವಾಗ ಏನಾಗ್ತದ, ಇವಾಗ ಮೋದ ಆಗ್ತದ. ಯಾವಾಗ ಅದನ್ನ ಸೇವಿಸಿದ, ಆ ಆನಂದವನ್ನು ದಾರು ಕುಡ್ದ, ಆ ದಾರು ಕುಡ್ದಾಗ ಅವಾಗ ಏನಾಯ್ತು, ಆನಂದ ಆಕ್ಕದ, ಅದೇ ಮೋದ ಆಕ್ಕದ. ಅದು ಹೆಂಗಾಯ್ತು ಅಂದ್ರ, ಆತ್ಮನ ಪ್ರತಿಬಿಂಬ ಅಲ್ಲಿ ಅಂತಃಕರಣ ಎಂಬ ಕನ್ನಡಿ ಒಳಗೆ ಬಿದ್ದಾಗ, ಅಲ್ಲಿ ವೃತ್ತಿ ನಿಂತಾಗ ನನ್ನ ಆನಂದ ಅಲ್ಲಿ ಅಂತಃಕರಣದ ತೋರ್ಯದ. ಅವಾಗ ಏನಾಯ್ತು, ಅದು ಯಾರ ಆನಂದ ಯಾರ ಸುಖ ಅಂದ್ರ ನನ್ನ ಆತ್ಮನ ಸುಖ ಅದ್ರಾಗ ಬಿದ್ದು ಆನಂದ ತೋರ್ಯದ. ಇವ ಅಜ್ಞಾನಿ ಏನಂತಾನ, ನನಗ ದಾರು ಕುಡಿದ್ಮೇಲ ಅವಾಗ ಆನಂದ ಆಯ್ತು, ನನ್ಗೆ ದಾರುದಿಂದಲೇ ಆನಂದ ಆಯ್ತು ಅಂತೇನ, ಇಂದ್ರಿಯಲಿಂದಾನೇ ಆನಂದ ಆಯ್ತು ಅಂತ ಯಾರತಾರ ಅಜ್ಞಾನಿ ಅಂತಾನ. ಜ್ಞಾನಿ ಏನ್ ತಿಳ್ಕೊಂಡಿರ್ತಾನ, ನನ್ನ ಸುಖ ಅಲ್ಲಿ ತಿತ್ತು, ಅಲ್ಲಿ ಸ್ಥಿತಿ ಆಯ್ತು, ನನ್ನ ಪ್ರತಿಬಿಂಬ ಕಣ್ಣೊಳಗೆ ಬಿದ್ದು ನನ್ನ ಸುಖವೇ ತೋರ್ಯದ ಅಂತಂದ ಏನಕ್ಕನ, ಇವ ಜ್ಞಾನಿ ಹಾಕನ. ಆದ್ರ ಒಂದ್ ವೇಳೆ ದಾರುದೊಳಗೆ ಸುಖ ಆಗಿತ್ತು ಅಂದ್ರ ಎಲ್ಲರಿಗೂ ಸುಖ ಆಗ್ಬೇಕಾಗಿತ್ತು. ಒಬ್ರೇ ಅದ ಕೈ ಅದ ಬ್ಯಾಡ, ಅದೇ ಅದನ್ನ ನಾತ ತೋರಿಸಿದ್ರೆ ನಾವು ವಾಂತಿ ಹಾಕದ ತರಬೇಡ ಅಂತಾರ. ಹಂಗಾದ್ರ ಮತ್ತೆ ವಿಷಯದೊಳಗೆ ಸುಖ ಇತ್ತು ಅಂದ್ರೆ ಎಲ್ಲರಿಗೂ ಸುಖ ಆಗ್ಬೇಕಾಗಿತ್ತು. ಅಂದ್ರ ವಿಷಯದೊಳಗ ಸುಖ ಇಲ್ಲ ಅನ್ನುವಂಥದ್ದನ್ನ ಇದು ಜಾಗೃತ ಅವಸ್ಥೆದೊಳಗೆ ಹೇಳ್ತಾರ. ಹಿಂಗ ಮೂರದು ಇಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ಕೋತ ಹೋಗ್ತಾರ. ಇಲ್ಲಿ ಇನ್ನೊಂದು ಏನ್ ಹೇಳಿದ್ರಪ್ಪ ಅಂದ್ರೆ, ಇಲ್ಲಿ ಅಜ್ಞಾನ ಕಾರಣದಿಂದ ಆನಂದವು ತೋರುತ್ತದೆ ಅಂದ್ರೆ, ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಪ್ರಿಯ ಮೋದ ಪ್ರಮೋದ ವೃತ್ತಿಗಳ ಮೂಲಕ, ಅಲ್ಲಿ ವೃತ್ತಿಗಳಂತ ಹೇಳ್ಕೊತ ಬಂದೆ ನೋಡಿ, ಶಾಂತ ಘೋರ ಮೌಢ್ಯ 3 ವೃತ್ತಿಗಳಿರ್ತಾವು. ಅಲ್ಲಿ ವೃತ್ತಿ ಯಾವಾಗಲೂ ಶಾಂತ ವೃತ್ತಿ ಇದ್ದಾಗ, ಜಾಗೃತ ಅವಸ್ಥೆಯೊಳಗೆ ಶಾಂತ ವೃತ್ತಿ ಇದ್ದಾಗ, ನನ್ನ ಪ್ರತಿಬಿಂಬ ಆತ್ಮನಲ್ಲಿ ವೃತ್ತಿ ನಿಂತಾಗ, ನನ್ನ ಪ್ರತಿಬಿಂಬ ಬಿದ್ದಾಗ, ಅಂತಃಕರಣದೊಳಗೆ ಬಿದ್ದಾಗ ಅಲ್ಲಿ ನನ್ನ ಆನಂದ ಅಲ್ಲಿ ತೋರ್ಯದ. ಇದು ಅನ್ನುವಂಥದ್ದನ್ನ ಶಾಸ್ತ್ರ ಹೇಳ್ತದ. ಜ್ಞಾನ ಇದು ನಮಗ್ ತಿಳಿಸಿಕೊಡ್ತದ. ಈ ಅಜ್ಞಾನಿಗಳಿಗೆ ಏನ್ ತಿಳಿಸಿಕೊಡ್ತದ, ನನಗ ಆ ವಿಷಯದೊಳಗ ಭೋಗ ಮಾಡ ಮುಂದೆ ಸಿಕ್ತು ಅಂತ ಅಜ್ಞಾನಿ ತಿಳ್ಕೊತಾನ. ಆದ್ರ ಆ ಅಜ್ಞಾನಿದ ವಿಚಾರ ಮಾಡಿದ್ರ ಎಲ್ಲರಿಗೂ ಕೂಡ ದಾರುದಾಗ ಎಲ್ಲರಿಗೂ ಕುಡಿತಾರ, ಎಲ್ಲರಿಗೂ ಸುಖ ತೋರ್ಬೇಕಾಗಿತ್ತು. ಅಂದ್ರ ಅದ್ರಾಗ ಸುಖ ಇಲ್ಲ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಯ್ತು. ಇದು ಜಾಗೃತದ್ದು. ಇನ್ನ ಮುಂದಿನ ಹೇಳ್ತಾರ ನೋಡು, ಪ್ರಿಯ ಮೋದ ಪ್ರಮೋದ ವೃತ್ತಿಗಳಲ್ಲಿ ಮೂಲಕ ವಿಷಯಗಳಿಂದ ಆನಂದ ದೊರೆಯುತ್ತದೆ. ಆನಂದ ದೊರೆಯುತ್ತದೆ. ಇನ್ನ ನಿದ್ರೆಯಲ್ಲಿ ಅಜ್ಞಾನ ಕಾರಣದಿಂದ ಆನಂದ ತೋರುತ್ತದೆ. ಇನ್ನ ನಿದ್ರೆಯೊಳಗ ಸುಖ ಅದಂದ್ರ, ಅಲ್ಲಿ ನಿದ್ದೆ ಏನೈತಪ್ಪ ಅಂದ್ರ, ನಿದ್ದೆ ಒಳಗೂ ಕೂಡ ಬ್ರಹ್ಮಾನಂದ ಐತೆ. ಅಲ್ಲಿ ಯಾಕ ಐತಪ್ಪ ಅಂದ್ರ, ಅಲ್ಲಿ ಅಂತಃಕರಣ ಏನದಾವಲ್ಲ, ಅಂತಃಕರಣಲ್ಲಿ ಅವಿದ್ಯದೊಳಗ ಅಲ್ಲಿ ಇರುವುದ್ರಲಿಂದ, ಅಜ್ಞಾನ ಇರುವುದ್ರಲಿಂದ ಅಲ್ಲಿ ನಮಗೆ ಏನಾಗ್ತದೆ, ಅಲ್ಲಿ ಇಂದ್ರಿಯಗಳ ಕಾರ್ಯನೇ ಇರುವುದಿಲ್ಲ. ಅಲ್ಲಿ ಏನೈತೆ ಅಂದ್ರ ಅಜ್ಞಾನ ಕಾರಣದಿಂದ ಆನಂದವು ತೋರ್ತದೆ. ಅಜ್ಞಾನದಲ್ಲಿ ಅಂದ್ರೆ ಅಲ್ಲಿ ಆ ಅಜ್ಞಾನ ವೃತ್ತಿ ಆನಂದ ಭೋಗದಲ್ಲಿ, ಆ ಆನಂದ ಭೋಗ ನಮಗೆ ಏನು ತೋರ್ತದ, ಅಜ್ಞಾನ ಇರ್ಲಾರ ಸಂಬಂಧ ನಮ್ಗೆ ಆನಂದ ತೋರ್ತದ. ಅಲ್ಲಿ ಒಂದ್ ವೇಳೆ ಅಲ್ಲಿ ಅಂತಃಕರಣ ಇದ್ದುವಪ್ಪ ಅಂದ್ರ, ಇದು ಆನಂದ ನಮ್ಗೆ ಜಾಗೃತದೊಳಗ ಅಂತಃಕರಣ ಇರ್ತಾವಲ್ಲ, ಅಂತಃಕರಣದೊಳಗೆ ಆನಂದ ತೋರುದು ಸಂಬಂಧ ತೋರ್ತು ಅಂದ್ರ ಜ್ಞಾನಿ ಹಾಕನ. ಇದು ಸದ್ಯ ನಿದ್ದೆ ಒಳಗ ಅಲ್ಲಿ ಅಂತಃಕರಣ ಇರಂಗಿಲ್ಲ, ಅವಿದ್ಯಾ ವೃತ್ತಿ ಇರ್ತದ. ಅಲ್ಲಿ ಆತ್ಮನ ಸ್ವರೂಪ ಹೆಂಗದ, ಆನಂದ ಸ್ವರೂಪ ಅದಾನವ. ನಾನು ಆನಂದ ಸ್ವರೂಪನೇ ಇದ್ದೀನಿ, ನನ್ನ ಆನಂದ ಅಲ್ಲಿ ಏನತ್ತ, ಅಲ್ಲಿ ಅವಿದ್ಯಾ ವೃತ್ತಿಯದಲ್ಲಿ ಇಂದ್ರಿಯಗಳಿಲ್ಲ, ಅವಾಗ ನನಗೆ ತೋರ್ಯದ. ಆದ್ರೆ ಅದೇ ನಮಗ ಇಂದ್ರಿಯಗಳಿದ್ದಾಗ ಆನಂದ ತೋರ್ತು ಅಂದ್ರ ಅವ ಜ್ಞಾನಿ ಹಾಕನ ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ತೋರ್ತಕ್ಕ ಆನಂದವು ಕ್ಷಣಿಕವಾಗಿರ್ತದೆ, ನಿದ್ರೆಯಲ್ಲಿ ತೋರ್ತಕ್ಕ ಆನಂದವು ಆವರಣ ಸಹಿತವಾಗಿರ್ತದೆ. ಇನ್ನು ವಿಷಯಗಳಲ್ಲಿ ಆನಂದವನ್ನುಂಟು, ಆನಂದವೇನುಂಟು ಅಲ್ಲಿ ಒಂದು ವೇಳೆ ವಿಷಯಗಳಲ್ಲಿ ಆನಂದ ಇದ್ದಿದ್ದಾದರೆ, ಮೊದಲು ಹೇಳಿದ್ರಲ್ಲ, ವಿಷಯದೊಳಗೆ ಆನಂದ ಇದ್ದಿದ್ದಾದರೆ ಒಂದು ವಿಷಯವು ಒಬ್ಬರಿಗೆ ಸುಖಕರವಾಗಿದೆ, ಇನ್ನೊಬ್ಬರಿಗೆ ದುಃಖಕರವಾಗಿದೆ. ದುಃಖಕರವಾಗಿ ತೋರಬಾರ್ದಾಗಿತ್ತು. ಹೆಂಗ ಅಂದ್ರ, ಇವತ್ತು ಹೋಳಿಗೆ ಒಳಗೆ ಎಲ್ಲರಿಗೂ ಸುಖ ಇತ್ತು ಅಂದ್ರ, ಅದೇ ಶುಗರ್ ಮನುಷ್ಯಾಗ ಹೋಳಿಗೆ ಬ್ಯಾಡತಾನ. ನಾವು ಉಂಡ್ರೆ ನನಗೆ ಹೆಚ್ಚು ಶುಗರ್ ಹಾಕದ, ನಾ ಸಾಯ್ತೀನಿ ಅಂತ ಅವ್ ಭಯದ ಹೋಳಿಗೆ ಅದು ಬ್ಯಾಡತಾನ. ಅಂದ್ರ ಸುಖ ಎಲ್ಲರಿಗೂ ತೋರ್ಬೇಕಾಗಿತ್ತು ಹೋಳಿಗೆ. ಅಂದ್ರ ಅಲ್ಲಿ ಪ್ರಿಯ ಆದವ್ರಿಗೆ, ಉಣ್ಣವ್ರಿಗೆ ಅದು ಪ್ರಿಯ ಆಗಿ ತೋರ್ತದೆ. ಎಲ್ಲ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ 5 ವಿಷಯಗಳನ್ನ ನಾವು ಜೋಡಿಸ್ಕೋಬೇಕು. ಒಬ್ಬೊಬ್ರಿಗೆ ಒಂದೊಂದು ಅದ್ರೊಳಗೆ ಸುಖ ತೋರ್ತದ. ಒಬ್ರು ಉಣ್ಣುದ್ರಾಗ ಸುಖ ನೋಡ್ತಾರ, ಒಬ್ಬರು ಮುಟ್ಟುದ್ರಾಗ ಸುಖ ನೋಡ್ತಾರ, ಒಬ್ಬೊಬ್ರು ನೋಡುದ್ರಾಗ. ಹಿಂಗ 5 ಇಂದ್ರಿಯಗಳಿಂದ ಏನಾಗ್ತಲ್ಲ, ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಒಬ್ಬೊಬ್ರಿಗೆ ಒಂದೊಂದು ಪ್ರಿಯ ಆಗಿ ತೋರ್ತಿರ್ತಾವ. ಅದಕ್ಕ ಇಲ್ಲಿ ನಮಗ ಅವಕೂರ್ ಒಳಗ ವಿಷಯದೊಳಗ ಸುಖವಿಲ್ಲವೇ ಇಲ್ಲ. ಅದು ಸುಖ ನನ್ನಲ್ಲಿ ಅದ, ನನ್ನ ಸುಖವೇ ಅಲ್ಲಿ ಆವಿರ್ಭಾವ ಆಗಿ ಇಂದ್ರಿಯೊಳಗ ತೋರ್ಯದ ಅನ್ನುವಂಥದ್ದನ್ನ ತಿಳಿಸಕ ಅಲ್ಲಿ ಉದ್ದೇಶ ತೋರುತ್ತದೆ. ಆದ್ದರಿಂದ ವಿಷಯಗಳಲ್ಲಿ ಸುಖವಿಲ್ಲ,
ಪ್ರಿಯ ಮೋದ ಪ್ರಮೋದ ವೃತ್ತಿಗಳ ಮೂಲಕ ವಿಷಯಗಳಿಂದ ತೋರತಕ್ಕ ಸುಖವು ನಮ್ಮ ಸ್ವರೂಪ ಸುಖವೇ ಆಗಿರ್ತದೆ. ವಿಷಯಗಳಲ್ಲಿ ಸುಖವಿಲ್ಲ. ಇನ್ನು ನಿದ್ರೆಯಲ್ಲಿ ಅವಿದ್ಯಾ ವೃತ್ತಿಯಿಂದ ಕೂಡಿಕೊಂಡು ತೋರತಕ್ಕ ಸುಖವಾದರೂ ನಮ್ಮ ಸ್ವರೂಪ ಸುಖವೇ ಆಗಿರ್ತದೆ. ಅಲ್ಲಿ ನಿದ್ರೆ ಒಳಗೆ ತೋರಿದ್ರು ಕೂಡ ನನ್ನ ಸ್ವರೂಪವೇ ಸುಖ ತೋರ್ಯದ. ನಿದ್ರೆಯಲ್ಲಿ ಸುಖವಿಲ್ಲವೆಂದು ಗುರು ಶಾಸ್ತ್ರಾದಿಗಳಿಂದ ಅರಿತು ನಿದ್ರೆ ಒಳಗಿನ ಸುಖನು ಅದು ನನ್ನ ಸುಖ ಅಲ್ಲ, ಅವಿದ್ಯಾ ವೃತ್ತಿ ಇರುವುದರಿಂದ ಆತ್ಮ ಸುಖ ತೋರ್ಯದ. ಈಗ ನನ್ನ ಅಂತಃಕರಣ ವೃತ್ತಿ ಒಳಗ ಸುಖ ತೋರ್ತು ಅಂದ್ರೆ ಜಾಗೃತ ಅವಸ್ಥೆ ಒಳಗ ಸುಖ ತೋರ್ತಂದ್ರ ಅದೇ ಆ ರತಿ ಸುಖ ಅನ್ನುವಂಥದ್ದನ್ನ ಇಲ್ಲಿ ಆ ಮುಕ್ತಿ ಎಂಬ ರತಿ ಸುಖವನ್ನು ಅನುಭವಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾರ. ತನ್ನ ಸ್ವರೂಪ ಸುಖವನ್ನು ಬ್ರಹ್ಮಾಕಾರ ವೃತ್ತಿಯಿಂದ ಕೂಡಿ ನೋಡು, ತನ್ನ ಸ್ವರೂಪ ಯಾವುದು? ಬ್ರಹ್ಮಾಕಾರ ಸುಖವನ್ನ ವೃತ್ತಿ ಒಳಗೆ ಕೂಡಿ ಅನುಭವಿಸುವುದೇ ಮೋಕ್ಷಂಗನೇ ಸುಖವು ನಮಗ ಆಗುವುದು ಅನ್ನುವಂಥದ್ದಲ್ಲಿ ಹೇಳ್ಯಾರ ನೋಡ್ರಿ. ಅಂದ್ರ ಜಾಗೃತ ಒಳಗ ಈ ಸುಖವನ್ನ ನಮ್ಗ ಅನುಭವಿಸಕ ಬತ್ತು ಅಂದ್ರೆ ಇದೇ ಮುಕ್ತಿ ಕಾಂತಿ ಸುಖ, ಇದು ಸವಿಯದ ಸುಖ ಅನ್ನುವಂಥದ್ದನ್ನ, ಇದು ತನ್ನ ಸುಖ, ಆತ್ಮ ಸುಖ, ಬ್ರಹ್ಮಜ್ಞಾನ ಸುಖ ಅನ್ನುವಂಥದ್ದನ್ನ ಇದು ನಮ್ಗೆ ತಿಳಿಸುವುದೇ ಇದೆಲ್ಲ ಶಾಸ್ತ್ರದ ಉದ್ದೇಶ. ನಾವು ಶಾಸ್ತ್ರದಾಗ ಒಂದು ಎಲ್ಲೋ ಅದು ಇದು ದೃಷ್ಟಾಂತ ಎಲ್ಲೆಲ್ಲಿ ಹೇಳಿದ್ರು ಕೂಡ ಎಲ್ಲದರ ಹೇತು ಏನದ? ಈ ಸುಖವನ್ನ ತಿಳಿಸುವುದೇ ನಮ್ಮೆಲ್ಲರ ಉದ್ದೇಶ ಅದ. ನಾ ಹೇಳಿದ್ರು ಅದೇ ಉದ್ದೇಶ, ಮತ್ತೊಬ್ರು ಹೇಳಿದ್ರು, ಎಲ್ಲರೂ ಹೇಳುವಂತ ಸುಖ ಯಾವ್ದದ? ನೀನೇ ಸ್ವರೂಪದಿ, ನೀನೇ ಆನಂದ ಸ್ವರೂಪದಿ. ಇವು ಯಾವ ಇವತ್ತ ನಿದ್ದೆ ಒಳಗಾಗಿರುವಂತದ್ದು ಮತ್ತು ವಿಷಯದೊಳಗಾಗಂತ ಸುಖ, ಜಾಗೃತ ವಿಷಯಗಳಿಂದ ಆಗಂತ ಸುಖ, ಯಾವ ಸುಖ ಯಾವುದವು ಮಿಥ್ಯೆ ಅದಾವು. ನಿನ್ನ ಸುಖ ಆತ್ಮ ಸುಖವೇ ಅವ್ರ ಮ್ಯಾಗ ಅವಿರ್ಭಾಗಿ ತೋರ್ಯದ. ನೀನೇ ಆತ್ಮ ಸ್ವರೂಪ ಇದಿ, ನೀನೇ ಸುಖ ಸ್ವರೂಪ ಇದಿ ಅನ್ನುವಂಥದ್ದನ್ನು ಒತ್ತಿ ಕೊಟ್ಟು ಹೇಳುದಿದೆ ಶಾಸ್ತ್ರ ಉದ್ದೇಶ. ಇಷ್ಟ ನಮ್ಗೆ ತಿಳಿತು ಅಂದ್ರ ಈ ಮೂರನೇ ಇದು ಏನ್ ಹೇಳಿದ್ರಲ್ಲ 17ನೇ ಪದ್ಯ ನಮ್ಗ ಅರ್ಥ ಆದಂಗ ನಮ್ಗೆ ಏನ ಇದ್ರಾಗ ಬದೇ ತಿಳಿಲಿ, ಸಾಧನೆ ಮತ್ತ ಮಾಡೋಣ. ಪ್ರಿಯ ಮೋದ ಪ್ರಮೋದ ಅನ್ನುವಂಥದ್ದು ನಮ್ಗೆ ಗುರ್ತಾಯ್ತಂದ್ರ ಮತ್ತಿಷ್ಟು ನನ್ನ ಸುಖವೇ ಇಲ್ಲಿ ಪ್ರಪಂಚದಾಗ ತೋರ್ಯದ, ಈ ಪ್ರಪಂಚ ಸುಳ್ಳೆ ಅದ, ಸುಖ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಇವು 3 ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದ್ರು. ಇದ್ರಾಗ ಏನ್ ಯಾರಿಗೆ ಸಂಶಯ ಬಂದ್ರೆ ಇನ್ನ ಮುಂದ್ ಮಹಾತ್ಮರ ಮತ್ತಿಷ್ಟ ಅದನ್ನ ಸರಳೀಕರಣ ಮಾಡಿ ಹೇಳ್ತಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರ? ಒಂದು ಕರ್ಣ ಬಂದ ಎಸಗದೆ ಅಂದ್ರ ಒದವಿ ಕರ್ಣ ಬಂದ್ ಎಸಗದೆ ಇಂದ್ರಿಯ ಮನ ಮೊದಲಾದಗಳನ್ನು ನಿಗ್ರಹಿಸದೆ ಸುಖ ಸಿಗುವುದಿಲ್ಲ. ಇಂದ್ರಿಯಗಳನ್ನ ಇವತ್ತ ಇಂದ್ರಿಯಗಳಿಂದ ನಾ ಸುಖ ಪಡಿತೀನಿ ಅಂದ್ರ ಇವತ್ತು ಬೇಕಾದವ್ರು ನೋಡು ಯಾರು ಸುಖವನ್ನು ಹೊಂದ್ಯಾರ ಅಂದ್ರ ಸುಖ ತೋರ್ದಂಗ ಕಾಣ್ತದ, ಆದ್ರ ಇಂದ್ರಿಯ ಒಳಗ್ ಸುಖನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಅಗ್ನಿ ಉರಿಯ ಮುಂದ ನಾವು ತುಪ್ಪ ಹಾಕದೇವಂದ್ರ ಅದು ಹೆಂಗ ತುಪ್ಪ ಇನ್ನಿಷ್ಟು ಹೆಚ್ಚು ಅಗ್ನಿ ಉರಿತದ, ಹಂಗ ಈ ಇಂದ್ರಿಯಗಳ ಭೋಗವನ್ನು ಕೊಟ್ಟು ನಾ ಸುಖ ಹೊಂದುತ್ತೀನಿ ಅಂದ್ರ ಮತ್ತಿಷ್ಟು ಅದು ಹೆಚ್ಚನೆ ಉರಿತದ, ಅದು ಕಡಿಮೆ ಆಗುದಿಲ್ಲ ಅನ್ನುವಂಥದ್ದನ್ನ ನಾವ್ ಯಾವಾಗಲೂ ಮನಗಂಡ್ಕೋಬೇಕು. ಮನುಷ್ಯನಿಗೆ ತನ್ನ ಸ್ತ್ರೀ ಒಲಿಮೆಯಾಗಿ ಅವಳಿಂದ ಸುಖ ಸಿಗಬೇಕಾದರೆ ಪರಸ್ತ್ರೀ ಗಮನವನ್ನು ಬಿಡಬೇಕು. ಅಂದ್ರೆ ಇವು ಹೊರಗಿನ ವ್ಯವಹಾರಗಳೇನದಾವಲ್ಲ, ಮನ ಇಂದ್ರಿಯ ವ್ಯವಹಾರಗಳನ್ನ ಬಿಡಬೇಕು ಅಂತೇಳಿ ಅದನ್ನ ದೃಷ್ಟಾಂತ ಕೊಟ್ಟಾರಲ್ಲಿ. ಅಂದ್ರೆ ನಮ್ಗೆ ದೌಡೆ ಗುರ್ತಾಕದ ಸಿದ್ಧಾಂತ ಮತ್ತು ದೃಷ್ಟಾಂತ. ದೃಷ್ಟಾಂತ ಏನ್ ಹೇಳಿದ್ರು? ಮನುಷ್ಯನಿಗೆ ತನ್ನ ಸ್ತ್ರೀ ಒಲಿಮೆಯಾಗಿ ಅವಳಿಂದ ಸುಖ ಸಿಗಬೇಕಾದ್ರೆ, ನಮಗ ನಮ್ಮ ಹೆಂಡತಿ ನಮ್ಮನ್ನ ಪ್ರೀತಿಸಬೇಕಾದ್ರ, ನಮ್ಗ ಸುಖ ಹೊಂದಬೇಕಾದ್ರ ನಾವು ಹೊರಗ ಪರಸ್ತ್ರೀಯನ್ನು ಪ್ರೀತಿಸ್ತೀವಿ ಅಂದ್ರೆ ಆಕೆ ನಮ್ಮನ್ನ ಪ್ರೀತಿಸ್ತಾಳನು ಅಂದ್ರೆ ಪ್ರೀತಿಸುದಿಲ್ಲ. ಇವ ಕೆಟ್ಟ ಸುಮಾರದಾನ ಅನ್ನುವಂಥದ್ದನ್ನು ಸಹಜವಾಗಿ ಆಕೆ ಏನ್ ಮಾಡ್ತಾಳ? ನಮ್ಮ ಉಗುಳ್ತಾಳ. ಅದರಂತೆ ಇಲ್ಲಿ ನಮ್ಮ ಇಂದ್ರಿಯಗಳಿಂದ ಹೊರಗೆ ವಿಷಯಗಳನ್ನ ನಾವು ಸುಖ ಹೊಂದ್ತೇವಂದ್ರ ಆ ಮುಕ್ತಿ ಕಾಂತಿ ನಮ್ಮನ್ನು ಪ್ರೀತಿಸ್ತಾಳನು? ಪ್ರೀತಿಸುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ ದೃಷ್ಟಾಂತದಿಂದ ಸಿದ್ಧಾಂತ ತಿಳಿಸ್ಕೊಡ್ತಾರ. ಹಂಗ ಪರಸ್ತ್ರೀ ಗಮನವನ್ನು ಬಿಡಬೇಕು. ಪರಸ್ತ್ರೀ ಗಮನವನ್ನು ಬಿಡದೇ ಇದ್ದರೆ ಅವಳು ಒಲಿಮೆ ಆಗುವುದಿಲ್ಲ. ಅಂದ್ರೆ ನಮ್ಮ ಹೆಂಡತಿ ನಮ್ಮ್ಯಾಗ ಒಲಿಮೆ ಪ್ರೀತಿ ಆಗುದಿಲ್ಲ. ಅದರಂತೆ ಅವಳಿಂದ ಸುಖವು ಸಿಗುವುದಿಲ್ಲ. ಹೇಗೋ ಹಾಗೆ ವಿಷಯಗಳ ಸುಖ ರೂಪವೆಂದು ವಿಷಯಗಳಲ್ಲಿ ಹರಿದು ಹೋಗತಕ್ಕ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹ ಮಾಡದೇ ಇದ್ದರೆ ಮುಕ್ತಿ ಎಂಬ ಸ್ತ್ರೀಯ ಒಲಿಮೆಯು ಇವನಿಗೆ ಆಗುವುದಿಲ್ಲ ಮತ್ತು ಅವಳಿಂದ ಇವನಿಗೆ ಸುಖವೂ ಸಿಗುವುದಿಲ್ಲ. ಅದಕ್ಕಾಗಿ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸಬೇಕು ಅನ್ನುವಂಥದ್ದನ್ನ ನೋಡಿದ್ವಿ. ಎಷ್ಟು ದೃಷ್ಟಾಂತ ಸಿದ್ಧಾಂತ ಎಲ್ಲರಿಗೆ ಅನುಭವಕ್ಕೆ ಬರ್ತದ. ಎಷ್ಟು ಸರಳವಾಗಿ ಹೇಳ್ಯಾರ ನಿಜಗೊಂಡ್ರು. ಅಂದ್ರ
ದೃಷ್ಟಾಂತ ಮುಖಾಂತರ ನಾವು ಈ ದೃಷ್ಟಾಂತ ನಾವು ಎಲ್ಲರೂ ಪ್ರಪಂಚದೊಳಗ ಇದನ್ನೇ ಮಾಡ್ತಿರ್ತೀವಿ. ಇದನ್ನ ಮಾಡಿ ಇದ್ರ ಜೊತೆ ಅದನ್ನ ಹೋಲಿಸಿ ಇವನ್ನ ಇಟ್ಟುಕೊಂಡು ನಮಗ ನಾನು ಹೇಳ್ತೀವಲ್ಲಿ ನನಗ ತಂದೆ ತಾಯಿ ಪ್ರೀತಿ ಆಗಲಿ ಅಂದ್ರೆ ಹಾಕದನು ಅಂದ್ರ ಆಗುದಿಲ್ಲ. ಇವನು ಬಿಟ್ಟಾಗ ಆ ಹೆಂಡತಿನು ಪ್ರೇಮ ಮಕ್ಕಳ ಆಕಿನ ಜೊತೆನೂ ಸುಖ ಹೊಂದಾಕ್ ಬರ್ತದ. ನಮ್ಗ ತಂದೆ ತಾಯಿಗಳು ಕೂಡ ಒಳ್ಳೆ ಗುಣಗಳನ್ನು ಸಂಭಾಷಿಸಿದ್ರೆ ಅವರು ನಮ್ಮನ್ನ ಪ್ರೀತಿಸ್ತಾರ. ಅದರಂತೆ ಇಲ್ಲಿ ಕೂಡ ನಾವು ಆ ಮುಕ್ತಿ ಕಾಂತಿ ಒಲಿಬೇಕಂದ್ರ ನಾವು ಹೊರಗಿನ ಇಂದ್ರಿಯಗಳಿಂದ ವಿಷಯಗಳಿಂದ ಸುಖವನ್ನು ಹೊಂದುತ್ತೇವೆ ಅಂತ ಹೊರಗಂದ್ರ ಅದು ಸಾಧ್ಯವಿಲ್ಲ. ನಿನ್ನ ಸುಖ ಆತ್ಮ ಸುಖವನ್ನ ಅನುಭವಿಸುವಂತ ಕೌಶಲ್ಯ ಐಲಿತ್ತಂದ್ರ ಆ ರತಿ ಸುಖ ಅಂದ್ರ ಮೋಕ್ಷ ಎಂಬ ಸುಖವನ್ನ ನೀ ಅನುಭವಿಸ್ತಿ ಅನ್ನುವಂಥದನ್ನ ಇಲ್ಲಿ ಹೇಳುವಂತ ಒಟ್ಟೆ ಟಿಪ್ಪು ಹೇಳ್ಕೊತ ಬಂದಾರ. ಇನ್ನು ಕೊನೆ ನುಡಿ ಒಳಗ ಶಂಭುಲಿಂಗ ಕೃಪ ಒಡೆಯದೆ ಅಂದ್ರ ಆ ಪರಮಾತ್ಮ ನಾನೇ ಎಂದು ತಿಳಿಯದೆ, ಶಂಭುಲಿಂಗದ ಕೃಪ ಒಡೆಯದೆ ಅಂದ್ರೆ ಇಲ್ಲಿ ಶಂಭುಲಿಂಗದನ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮ ಕೃಪೆಯನ್ನು ಹೊಂದದೆ ಸುಖ ಸಿಗುವುದಿಲ್ಲ. ಮನುಷ್ಯನಿಗೆ ಮೋಕ್ಷ ಸುಖ ಸಿಗಬೇಕಾದರೆ ಪರಮಾತ್ಮನ ಕೃಪೆಯನ್ನು ಹೊಂದಬೇಕು. ಸತ್ವಾದಿ ಗುಣಗಳಿಂದ ಕೂಡಿದ್ದಾನೆ, ನಾನು ಕಿಂಚಿತ್ತಾದಿ ಗುಣದಿಂದ ಕೂಡಿದ್ದೇನೆ. ಅವನು ಪೂಜ್ಯನು, ನಾನು ಪೂಜಕನು. ಅವನು ಸ್ವಾಮಿ, ನಾನು ಭಕ್ತನು. ಅವನು ಮುಕ್ತನು, ನಾನು ಅಜ್ಞಾನಿ ಎಂದು ತಿಳಿದಿದ್ದರೆ ನೋಡಿ ಎಲ್ಲರಿಗೂ ಇದೇ ಜ್ಞಾನ ಅದ. ಅವ ದೊಡ್ಡವ, ನಾ ಸಣ್ಣವ. ಅವ ಪೂಜಿಸುವವ, ನಾ ಪೂಜೆ ಮಾಡವ. ಅವ ಸ್ವಾಮಿ, ನಾನು ಭಕ್ತ. ಹಿಂಗ ಪರಮಾತ್ಮನಲ್ಲಿತ್ತು ಅಂದ್ರು ಕೂಡ ಇವಂಗೂ ಮುಕ್ತಿ ಕಾಂತಿ ಒಲಿಯುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಇದೊಂದಿಷ್ಟು ಎಲ್ಲರಿಗೂ ಸಂಶಯ ಸ್ಪಷ್ಟ ಮಾಡ್ತಾರೆ ನಿಜಗೊಂಡ್ರ. ಇಲ್ಲಿ ನಾನು ಪೂಜಕನು, ಅವನು ಸ್ವಾಮಿ, ನಾನು ಭಕ್ತನು, ಅವನು ಮುಕ್ತನು, ನಾನು ಅಜ್ಞಾನಿ. ಹಿಂಗ್ ತಿಳಿದಿದ್ದರೆ ಆ ಶಂಭುಲಿಂಗನ ಕೃಪೆ ಆಗಿಲ್ಲವೆಂದು ತಿಳಿಯತಕ್ಕದ್ದು. ಮೇಲೆ ಹೇಳಿದ ರೀತಿಯಿಂದ ಶಂಭುಲಿಂಗನ ಕೃಪೆಯನ್ನು ಪಡೆಯದೆ ಮೋಕ್ಷ ಅಂಗನಿಯಿಂದ ಆಗತಕ್ಕ ಸುಖವು ಸಿಗುವುದಿಲ್ಲ ಎಂಬ ಭಾವವು ಹೃದಯವಾಗಲದೊಂದು ಗೂಡದೆ. ಇನ್ನು ವ್ಯವಹಾರದಲ್ಲಿ ಸ್ತ್ರೀಯರ ದೇಹ ಬೇರೆ ಇದ್ರೂ ಇಂದ್ರಿಯಗಳ ಮನಸ್ಸು ಒಂದಾಗಿದ ವಿನಃ ಹೇಗೆ ಸುಖ ಸಿಗುವುದಿಲ್ಲವೋ ಹಾಗೆ ಗುರುಮುಖ ದ್ವಾರ ವಿಚಾರ ಮಾಡಿ ತೋರುತಕ್ಕ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಕೋಶಗಳು ನಾನಲ್ಲ. ಇವು ಎಲ್ಲಕ್ಕೂ ಬೇರೆಯಾಗಿ ನಾನು ಅವುಗಳನ್ನು ಅರಿಯುವಂತ, ನಾನು ಎಲ್ಲವನ್ನು ಅರಿಯುವುದರಿಂದ ನಾನು ದೃಷ್ಟಾವು. ಎಲ್ಲ 5 ಕೋಶಗಳು ದೃಶ್ಯ. ನಾನು ಅರಿಯುವುದರಿಂದ ನಾನು ಆತ್ಮಯಂಗದನಿ, ಸತ್ತು ಚಿತ್ತು ಆನಂದ ಸ್ವರೂಪನ ನಾಯಿಯಾಗಿದ್ದೇನೆ. ನಾನು ಪರಮಾತ್ಮ ಲಕ್ಷಣಗಳು ನನ್ನ ಲಕ್ಷಣ ಒಂದೇ ಅದಾವು. ಲಕ್ಷಣಗಳು ನನ್ನ ಲಕ್ಷಣಗಳು ಒಂದೇ ಉಂಟೆಂದು ಪರಮಾತ್ಮನಿಂದ ಭಿನ್ನವಾಗದೆ ಪರಮಾತ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಪರಮಾತ್ಮನ ಲಕ್ಷಣಗಳು ಸತ್ತು ಚಿತ್ತು ಆನಂದ ಸ್ವರೂಪ ಅವನ ಲಕ್ಷಣಗಳದಾವು. ನನ್ನ ಲಕ್ಷಣ ಅವೇ ಅದಾವು. ಅಂದ್ರ ನಾನು ಪರಮಾತ್ಮ ಒಂದೇ ಇದೇವಿ. ಇಲ್ಲಿ ಮಾಯಿ ಅವಿದ್ಯಾ ಉಪಾಧಿಗಳು, ಅವು ಮಾಯಿ ಉಪಾಧಿಗಳು ಜೀವನದಲ್ಲಿ ಇದ್ದ ಅವಿದ್ಯೆ ಉಪಾಧಿಗಳು, ಅಸತ್ಯ, ಜಡ, ದುಃಖ, ಅನಿತ್ಯ, ಖಂಡ ಏನದಲ್ಲ, ಇವು ಮಾಯಿ ಲಕ್ಷಣ, ಇವು ಒಂದೇ ಅದಾವು. ಇವನ್ನ ಬಿಟ್ಟು ಇಲ್ಲಿ ಆತ್ಮನ ಲಕ್ಷಣಗಳನ್ನ ಒಂದೇ ಅಂತ ನಾವು ತಿಳ್ಕೊಂಡೇವಂದ್ರ ಅವಾಗ ಈ ಮುಕ್ತಿ ಕಾಂತಿ ಒಲಿತಾಳ. ಸುಮ್ಮನೆ ಒಲಿತಾಳನು ಅಂದ್ರ ಒಲಿಯುವುದಿಲ್ಲ ಅನ್ನುವಂಥದ್ದನ್ನ ಈ ಒಟ್ಟಾರೆ ಈ ಪದ್ಯದ ಸಾರ. ಪರಮಾತ್ಮನಿಂದ ಭಿನ್ನವಾಗದೆ ಅವನಲ್ಲಿ ಒಂದುಗೂಡದ ವಿನಃ ಆ ಮೋಕ್ಷ ಎಂಬ ಅಂಗನೇ ಸುಖ ಸಿಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇಲ್ಲಿ ಆ ಶಂಭುಲಿಂಗದ ಕೃಪೆ ಒಡೆಯದೆ ಅಂದ್ರೆ ಆ ಶಂಭುಲಿಂಗನೇ ನಾನೇ ಅಂತ ನಿಶ್ಚಯ ಮಾಡದೆ ಆ ಪರಮಾತ್ಮನ ಲಕ್ಷಣಗಳು ನನ್ನ ಲಕ್ಷಣ ಒಂದೇ ಅದಾವು. ನಾನು ಪರಮಾತ್ಮ ಒಂದೇ ದೇವಿ, ಜೀವ ಮತ್ತು ಬ್ರಹ್ಮ ಒಂದೇ ದೇವಿ. ಈ ಪ್ರಪಂಚ ಹೆಂಗದ, ಇದು ಮಿಥ್ಯ ಅದ, ಇದು ಜಡ ಅದ ಅನ್ನುವಂಥದ್ದನ್ನ ಎಲ್ಲತನ ನನಗೆ ಅನುಭವಕ್ಕೂ ಬರುದಿಲ್ಲ. ಅಲ್ಲಿತನ ಮುಕ್ತಿ ಕಾಂತಿ ಆ ತನ್ನ ಸುಖ, ಆತ್ಮ ಸುಖ, ಬ್ರಹ್ಮಜ್ಞಾನ ಸುಖವನ್ನ ಇವಾಗ ಅನುಭವಿಸುವುದಾಗುವುದೇ ಇಲ್ಲ. ಇವ ಹೊರಗ ಕಸದೊಳಕ್ಕೂ ಸುಖನೇ ಅದ ಅಂತೇಳಿ ಇವ ಯಾವಾಗಲೂ ತಿಪ್ಪಿ ಕೆದರ್ತಾನೆ ಇರ್ತಾನ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಹೊರಗ ಸುಖ ಅದ, ವಿಷಯದಳ ಸುಖ ಅದ, ಇಂದ್ರಿಯಗಳ ಸುಖ ಅದ, ಏನೋ ಭೋಗ ಭಾಗ್ಯದಳ ಸುಖ ಅಂತ ತಿಳಿತಿದ್ನಂದ್ರ ಇವ ಅಜ್ಞಾನಿನೇ ಅಂತ ತಿಳ್ಕೊಬೇಕು. ಇಲ್ಲಿ ನಾವು ಏನಾಗಲ್ಲ, ನಮ್ಮನ್ನ ನಾವು ಮಾತಾಡೋದು, ಮತ್ತೊಬ್ರಿಗೆ ಹೊಡೆದಾರ ಬಂದು ಇಲ್ಲಿ ನಮ್ಮನ್ನ ನಾವು ವಿಚಾರ ನಾವು ಏನೋ ಹೊರಗೆ ಹುಡುಕ್ತಿದ್ದೇವಂದ್ರ ನಾವು ಕೂಡ ಏನಂದ್ರೆ ಅಜ್ಞಾನಿಗಳನ್ನೇ ತಿಳ್ಕೊಳ್ಳೋಣ. ಯಾವಾಗ ನನ್ನ ಸುಖ ಆತ್ಮ ಸುಖ ಶ್ರೇಷ್ಠ ಅದ, ನಾನು ಆತ್ಮ ಸ್ವರೂಪನೇ ಶಂಭುಲಿಂಗನೇ ನಾನದೀನಿ, ನನ್ನ ಸುಖ ಇವೆಲ್ಲ ವಿಷಯದೊಳಗ ಇಂದ್ರಿಯೊಳಗ ಅಭಿಭಾವವಾಗ್ಯಾವ, ಅವು ಸುಖ
ಹೊರಗಿಲ್ಲವೇ ಇಲ್ಲ, ನಾನು ಆತ್ಮನೇ ಸುಖ ಸ್ವರೂಪನಿದ್ದೇನೆ ಅನ್ನುವಂಥದ್ದನ್ನ ಈ ಪದ್ಯ ನಮಗ್ ಗಟ್ಟಿ ಮಾಡ್ಕೋತ ಬಂದದ. ಇದ್ರೊಳಗೆ ಏನಾದ್ರೂ ಸಂಶಯ ಬಂದ್ರ, ಏನ್ ನಮಗಲ್ಲಿ ಅನುಭವಕ್ಕೆ ಬಂದಿಲ್ಲ ಅಂದ್ರ ಅದನ್ನ ಎತ್ತಿ ಕೊಟ್ಟು ತಾವು ಮಾತಾಡಿದ್ರಿ ಅಂದ್ರ ಇನ್ನಿಷ್ಟು ಸರಿಪಡಿಸಿಕೊಂಡು ನಾವು ಕೂಡ ಆ ಗುರು ಮಾತನ್ನ ಪಾಲಿಸಿದಂಗ ಆಗ್ತದ. ಪರಮಾತ್ಮ ಅಂದ್ರೇನು? ಗುರು. ಗುರು ಹೇಳಿದ ಮಾತುಗಳು ಅಂದ್ರೆ ಇಲ್ಲಿ ಯಾರು ಹೇಳ್ಯಾರ? ನಿಜಗೊಂಡ್ರು ಇಲ್ಲಿ ಗುರು ಆಗಿ ನಮಗೆ ಹೇಳ್ಕೊತ ಬಂದಾರ. ಅವ್ರ ಮಾತುಗಳನ್ನ ನಾವು ಪಾಲಿಸಿದೇವಂದ್ರ ನಮ್ಗ ಆ ಪರಮಾತ್ಮನೇ ಒಲಿಮೆ ಆಗ್ತದ. ಪರಮಾತ್ಮನೇ ಗುರು ಅನ್ನುವಂತನು, ಪರಮಾತ್ಮನು ಒಲಿಮೆ ಅಂದ್ರು ಒಂದೇ, ಗುರುನು ಒಲಿಮೆ ಆಗ್ತದ ಅಂದ್ರು ಒಂದೇ. ಅದನ್ನ ನಾವು ಸಾಧಿಸಿದೇವಂದ್ರ ಮನುಷ್ಯ ಜನ್ಮದ ಸಫಲತೆ, ಆ ಮುಕ್ತಿ ಕಾಂತಿಯನ್ನ ಒಲಿಮೆ ಮಾಡ್ಕೊಂಡಂಗ ಅಂತೇಳಿ ಈ ಸಮಯ ಬಾಳ ಐತಿ ಹೇಳುದ್ರೊಳಗ ನನ್ನೊಂದೆರಡು ಮಾತುಗಳನ್ನ ಈ ಪದ್ಯವನ್ನು ಮುಗಿದು ಮತ್ತ ನಾಳೆಗೆ ಅದನ್ನೇ ಮತ್ತಿಷ್ಟು ಗಟ್ಟಿ ಮಾಡ್ತಾರ ನೋಡ್ರಿ. ಎಷ್ಟು ಚಂದ. ಸುಮ್ಮನಾಗದ ಅರಿವಿನಿಂದಿದೆ ಮುಕ್ತಿ, ಸುಮ್ಮನೆ ಆಗುದಿಲ್ಲಪ್ಪ ಅರಿವಿನಿಂದ, ಜ್ಞಾನದಿಂದಲೇ ಮೋಕ್ಷ ಆಕ್ಕದ. ನಿಮ್ಮಲ್ಲೇಶ ಎನಿಸುವ ಗುಣಗಣವಿಲ್ಲದವನಿಗೆ, ಇಂಥ ಒಳ್ಳೆ ಗುಣ ಇಲ್ಲದವನಿಗೆ, ಇವು ಸಾಧನೆ ಇಲ್ಲದವರಿಗೆ ಮೋಕ್ಷ ಆಕ್ಕದಂದ್ರ ಆಗುವುದಿಲ್ಲ ಅನ್ನುವಂಥದ್ದನ್ನ ಇವತ್ತು ಹೇಳಿದ್ದನ್ನ ಮತ್ತಿಷ್ಟು ನಮ್ಮ ದೋಷಗಳನ್ನ ಕಳೆದ ಇದು ಮುಗಿತಾನ ನಾವು ಯಾರು ಇದನ್ನ ಬಿಡಬಾರ್ದು, ಮಿಸ್ ಮಾಡ್ಕೋಬಾರ್ದು. ಬಹಳ ನಮ್ಗ ಜಜ್ಮೆಂಟ್ ಕೊನೆಯ ನಾವು ಹೊರಗ ಕೋರ್ಟ್ನಾಗ ಅದು ಮೊದಲು ಎಷ್ಟೋ ದಿನ ಅಲ್ತಿರ್ತೇವೆ, ಕೊನೆಗೆ ಜಜ್ಮೆಂಟ್ ಅಂತ ಇರ್ತದ. ಆ ಜಜ್ಮೆಂಟ್ ದೋಷ ಯಾರು ತಪ್ಸುದಿಲ್ಲ. ಹಂಗ ನಾವು ಈ ಕೊನೆಗೆ ನಿಜಗೊಂಡು ನೀತಿ ಕ್ರಿಯಾ ಸ್ಥಳದೊಳಗೆ ಎಷ್ಟು ಜ್ಞಾನವನ್ನ ಗಟ್ಟಿ ಮಾಡಕತ್ತಾರ ಅಂದ್ರ ನಾವು ದೃಷ್ಟಾಂತ ಕೊಟ್ಟು ಅಂದ್ರ ನಮ್ಮ ಪ್ರಪಂಚದ ದೃಷ್ಟಾಂತಗಳಿಗೆ ನಮ್ಗೆ ಎಲ್ಲವೂ ಹೆಂಗ ಗುರ್ತಿರ್ತದ. ಇಲ್ಲೇ ನಾವು ಇಲ್ಲಿ ಹುಡುಗರು ಇರ್ತಾರ, ಇಲ್ಲಿ ಅಸಹ್ಯ ಅಂತಿಲ್ಲ, ಇಲ್ಲಿ ಹೆಣ್ಣು ಬಣ್ಣು ಭೇದ ಯಾವುದೂ ಇಲ್ಲ. ಇಲ್ಲಿ ಜ್ಞಾನದೊಳಗೆ ಹಿಂಗ ದೃಷ್ಟಾಂತ ಕೊಟ್ಟು ನಮ್ಗ ವಾಸನಾ ರೂಪದೊಳಗೆ ಇದು ಎಲ್ಲರಿಗೂ ಸಂಸ್ಕಾರ ಇರ್ತದ. ನಾವ್ ಮದುವೆ ಆಗಿಲ್ರಿ, ನಾವ್ ಯಾವ್ದು ಆಗಿವಿ, ನಾವ್ ಹಿಂಗ್ ಏನೂ ಅಲ್ಲ, ನಾವ್ ಅದನ್ನ ಬಿಟ್ಟೇವಂತೆಲ್ಲ ಇದು ಸೂಕ್ಷ್ಮ ವಾಸನಾದಾಗಿರ್ತದ. ಈ ದೃಷ್ಟಾಂತದಿಂದ ನಮ್ಗೆ ಸಿದ್ಧಾಂತಕ್ಕೆ ದೊಡ್ಡ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಬಹಳ ಚಂದ ಹೇಳ್ಕೋತ ಹೊಂಟಾರ ನಿಜಗೊಂಡ್ರ ಶಾಸ್ತ್ರ. ಅದ್ಭುತ ಜ್ಞಾನ. ಮತ್ ಇಷ್ಟ ಯಾವದ್ರೊಳಗೂ ಸರಳ ಹೇಳಿಲ್ಲ ಅನಿಸ್ತದ ನನಗ. ನಾವು ಎಲ್ಲಾ ಗ್ರಂಥ ಓದ್ತೀವಿ, ನಿಜಗೊಂಡ್ರಷ್ಟ ಸರಳವಾದಂತ ದೃಷ್ಟಾಂತ ಸಿದ್ಧಾಂತವನ್ನ ನಮ್ಮ ಅನುಭವಕ್ಕೆ ತಂದು ಕೊಡುವ ಯಾವ್ದಾದ್ರು ಗ್ರಂಥ ಇದ್ರ ಇದು ಪ್ರಕರಣ ಗ್ರಂಥ ತರ. ಇದಕ್ಕ ನಿಜಗೊಂಡ್ರ ಕೈವಲ್ಯ ಪದ್ಧತಿನೂ ಕೂಡ ಪ್ರಕರಣ ಗ್ರಂಥ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡು ಆ ಶಂಭುಲಿಂಗನೇ ನಾನೆಂತನೂ ನಾನು ಅಂತದನ್ನ ತಿಳಿಸಿ ನಾನು ಹೇಳುದ್ರಾಗನು ಕೂಡ ಒಂದೆರಡು ಮಾತುಗಳು ಹೆಚ್ಚು ಕಮ್ಮು ಆಗ್ತಾವ, ಸಮಯನೂ ಆಗ್ತದ. ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನಾನು ಹೆಚ್ಚು ಮಾತಾಡ್ತೀನಿ. ಹೆಚ್ಚು ಕಮ್ಮು ತಪ್ಪು ಒಪ್ಪು ಆದ್ರೂ ಕೂಡ ತಾವು ಕ್ಷಮಿಸ್ತೀರ ಅನ್ನೋ ಭಾವಿಟ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಈ ಕಾರ್ಯಕ್ರಮದ ಭಾಗಿಯಾದಕ್ಕಾಗಿ ತಮ್ಮೆಲ್ಲರಲ್ಲಿ ಕೂಡ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಕ್ತ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.